ಓಕೆ, ಸ್ಕ್ರೀನ್ ಬಂದಿದೆ ಅಲ್ಲ? ಸ್ಕ್ರೀನ್ ವಿಸಿಬಲ್ ಇದೆಯಾ? ಪಿಪಿಟಿ ಇದೆ ಅಲ್ಲ, ವಿಸಿಬಲ್ ಇದೆ ಅಲ್ಲ? ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಯತ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ್ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ತೇ ನಮಃ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದ ಕಿ ಜೈ. ನಮೋಚಾರ್ಯ ರಾಷ್ಟ್ರಕೂಟ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಬರ್ತಾ ಜನ ಕಡಿಮೆ, ಸ್ಟಿಲ್ 11 ಇವತ್ತು. ಓಕೆ, ಸೊ 18 ದಿನಗಳಲ್ಲಿ ಭಗವದ್ಗೀತೆನ ಕಲಿಯೋ ಈ ಒಂದು ಜರ್ನಿಯಲ್ಲಿ ಇವತ್ತು 10ನೇ ದಿನ, ವಿಭೂತಿ ಯೋಗ, ಅಧ್ಯಾಯ 10 ವಿಭೂತಿ ಯೋಗ. ಸೊ ವಿಭೂತಿ ಅಂತ ಹೇಳಿದ್ರೆ ಏನು? ಭಗವಂತನ ಐಶ್ವರ್ಯಕ್ಕೆ ವಿಭೂತಿ ಅಂತ ಹೇಳೋದು, ಅಥವಾ ಆಪ್ಯುಲೆನ್ಸಸ್. ಸೊ ಈ ಒಂದು ಅಧ್ಯಾಯದಲ್ಲಿ, ಅಂದ್ರೆ ಈಗ 7ನೇ ಅಧ್ಯಾಯದಲ್ಲಿ ಕೆಲವು ಎನರ್ಜೀಸ್ ಬಗ್ಗೆ ಭಗವಂತ ಹೇಳಿದ. ಸೊ ಇದ್ರಲ್ಲಿ ಇನ್ನೂ ಒಂದ್ ಸ್ವಲ್ಪ ವಿಸ್ತಾರವಾಗಿ ಹೇಳುವಂಥದ್ದು. ಹಾಗೂ ಅಂದ್ರೆ ಯಾಕೆ ಭಗವಂತ ಈ ಒಂದು ಎಲ್ಲವನ್ನ ಹೇಳೋದು ಅಂತ ಹೇಳಿದ್ರೆ, ನಾವು ಹಾಗಾದ್ರೂ ಅಂದ್ರೆ ಈಗ ನಮ್ಮ ಆತ್ಮದ ಒಂದು ಧರ್ಮ ಏನು ಅಂತ ಹೇಳಿದ್ರೆ, ಜೀವಿಯ ಸ್ವರೂಪವೇ ಕೃಷ್ಣರೇ ನಿತ್ಯದಾಸ್. ಸೊ ಆ ಒಂದು ನಮ್ಮನ್ನ ಅವೇಕನ್ ಮಾಡೋದಕ್ಕೆ, ನಮ್ಮ ಒಂದು ಆತ್ಮವನ್ನ ದೇವರ ಕಡೆಗೆ ಒಂದು ಅಟ್ರಾಕ್ಟ್ ಮಾಡೋದಕ್ಕೆ ಈ ತರ ಎಲ್ಲ ಒಂದು ಬೇರೆ ಬೇರೆ ರೀತಿಯಲ್ಲಿ ಭಗವಂತ ನಮಗೆ ಹೇಳುವಂಥದ್ದು. ಸೊ ಭಗವಾನ್ ಅಂತ ಹೇಳಿದ್ರೆ, ಭಗ ಅಂದ್ರೆ ಸಂಸ್ಕೃತದಲ್ಲಿ ಭಗ ಅಂತ ಹೇಳಿದ್ರೆ ಆಪ್ಯುಲೆನ್ಸ್, ವಾನ್ ಅಂತ ಹೇಳಿದ್ರೆ ಒನ್ ಹೂ ಪೊಸೆಸ್. ಅಂದ್ರೆ ಯಾರ ಹತ್ರ ಈ ಒಂದು 6 ವಿಷಯಗಳಲ್ಲಿ, ಯಾವುದೆಲ್ಲ 6 ವಿಷಯಗಳಲ್ಲಿ ಪರಿಪೂರ್ಣವಾಗಿರುವಂಥದ್ದು. ಸೊ ಪರಾಶರ ಮುನಿ ಎಕ್ಸ್ಪ್ಲೇನ್ ಮಾಡೋ ತರ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರಸ್ಯ ಯಶಃ ಶ್ರೀಯ ಜ್ಞಾನ ವೈರಾಗ್ಯ ಶೈವ ಸನ್ನಂ ಭಗ ಇತಿಂಗಣ ಅಂತ ಹೇಳಿದ್ರೆ, ಯಾವುದೆಲ್ಲ ಅಂದ್ರೆ ಈಗ ಶಕ್ತಿ ಪರಿಪೂರ್ಣವಾಗಿರುವಂಥದ್ದು, ಕಂಪ್ಲೀಟ್, ಹಾಗೂ ಕೀರ್ತಿಯಲ್ಲಿ, ಸಂಪತ್ತು, ಜ್ಞಾನ, ಸೌಂದರ್ಯ ಹಾಗೂ ತ್ಯಾಗ. ಈ 6 ವಿಷಯಗಳಲ್ಲಿ ಯಾರು ಪರಿಪೂರ್ಣನೋ ಅವನನ್ನ
ಭಗವಂತ ಅಂತ ಹೇಳುವಂಥದ್ದು. ಸೊ ಈಗ ಭಗವಂತನ ಐಶ್ವರ್ಯ. ಸೊ ಈಶೋ ಉಪನಿಷದಲ್ಲಿ ಸಹ ಒಂದು ಶ್ಲೋಕ ಇದೆಲ್ಲರಿಗೂ ಗೊತ್ತಿರ್ಬೋದು ನಿಮಗೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಪೂರ್ಣಮದಃ ಅಂತ ಹೇಳಿದ್ರೆ ಅದು ಯಾವುದದು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಜಗತ್ತು, ಅದು ಕಂಪ್ಲೀಟ್. ಪೂರ್ಣಂ ಇದಂ ಅಂತ ಹೇಳಿದ್ರೆ ಈ ಒಂದು ಭೌತಿಕ ಜಗತ್ತೇನಿದೆ ನಮ್ಮದು, ಇದು ಸಹ ಕಂಪ್ಲೀಟ್. ಭಗವಂತನ ಒಂದು ಕ್ರಿಯೇಷನ್ಸ್ ಏನೇ ಇದ್ರು ಭಗವಂತನಿಂದ ಬರುವಂತದ್ದೆಲ್ಲ ಕಂಪ್ಲೀಟ್. ಹಾಗೂ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಿಶಿಷ್ಯತೆ ಅಂತ ಹೇಳಿದ್ರೆ ಎಲ್ಲವೂ ಬರುವಂತದ್ದು ಕಂಪ್ಲೀಟ್. ಈಗ ಭಗವಂತನಿಂದ ಸುಮಾರು ಬೇರೆ ಬೇರೆ ಒಂದು ಇನ್ಕಾರ್ನೇಷನ್ಸ್ ದೇವರಿಂದ ಎಷ್ಟೋ ಬಂದಿದೆ, ಆದ್ರೆ ಎಲ್ಲವೂ ಪರಿಪೂರ್ಣವಾಗಿರುವಂತದ್ದು. ಅದೇ ಭೌತಿಕ ಜಗತ್ತಲ್ಲಿ ನಮಗೀಗ ನಮ್ಮ ಹತ್ರ ಈಗ 10 ಮಾವಿನ ಹಣ್ಣಿದೆ ಅಂತ ಹೇಳಿದ್ರೆ ಅದರಲ್ಲಿ 5 ನಾವು ಬೇರೆಯವ್ರಿಗೆ ಕೊಟ್ರೆ 5 ಉಳಿಯುತ್ತೆ. ಆದ್ರೆ ಭಗವಂತನಲ್ಲಿ ಎಷ್ಟೇ ಒಂದು ಅವನಿಂದ ಬಂದ್ರೂ ಸಹ ಎಲ್ಲವೂ ಪರಿಪೂರ್ಣ, ಹಾಗೂ ಅವನಲ್ಲಿ ಮತ್ತೆ ಕಡಿಮೆ ಆಗೋದಂತಿಲ್ಲ. ಸೊ ಅಂತವರಿಗೆ ಅವನಿಗೆ ಭಗವಂತ ಅಂತ ಹೇಳುವಂಥದ್ದು. ಸೊ ಈಗ ಶ್ಲೋಕ ಶ್ರೀ ಭಗವಾನುವಾಚ ಭೂಯೇವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತ ಕಾಮಯ. ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಅಂದ್ರೆ ಈಗ ಕೃಷ್ಣನಿಗೆ ಅರ್ಜುನನ ಇಷ್ಟ ಆಗಿದೆ ಅಂದ್ರೆ ಹಾಗಾಗಿ ಇನ್ನು ಮತ್ತೆ ಹೇಳುವಂತದ್ದು. ಈಗ ಹೇಗೆ ತಂದೆ ತಾಯಿ ಸಹ ಮಕ್ಕಳಿಗೆ ಅಂದ್ರೆ ನಾಟ್ ನೆಸೆಸರಿ ಎವ್ರಿ ಟೈಮ್ ಅವ್ರು ಬಂದು ನಮ್ಮ ಸಲಹೆ ಕೇಳ್ತಾರೆ, ಬಟ್ ಆದ್ರೂ ನಾವು ಫ್ರೀ ಅಡ್ವೈಸ್ ಕೊಡ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವ್ರ ಮೇಲೆ ಇರೋ ಒಂದು ಕನ್ಸರ್ನ್ ಇಂದ. ಅದೇ ರೀತಿ ಭಗವಂತ ಸಹ ಇಲ್ಲಿ ಅವನಿಗೆ ಅರ್ಜುನನಿಗೆ ಹೇಳ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಅರ್ಜುನನಿಗೆ ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ ನಾವು ಅಸೂಯೆ ಅನ್ನೋದಿಲ್ಲ ಅಂತ ಹೇಳಿ. ಅಸೂಯೆ ಇರ್ಬಾರ್ದು. ಸೊ ಅಸೂಯೆ ಇದ್ರೆ ನಮಗೆ ಅಲ್ಲಿ ಹೋಗೋಕೆ ಅಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋಕೆ ನಮಗೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಿತಕಾಮ್ಯಯ ಅಂತ ಹೇಳ್ತಾನೆ. ಹಿತಕಾಮ್ಯ ಅಂದ್ರೆ ನಿನ್ನ ಒಂದು ಒಳ್ಳೆದಕ್ಕೆ. ಸೊ ಈಗ ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಟೀಚರ್ ಹತ್ರ ಯಾರಾದ್ರೂ ನಾವು ಸ್ಕೂಲಲ್ಲೆಲ್ಲ ನೋಡಿರ್ತೀವಿ, ಯಾರ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ ಟೀಚರ್ಸಿಗೆ ಅಂತ ಹೇಳಿದ್ರೆ ಯಾರು ಜಾಸ್ತಿ ಪ್ರಶ್ನೆ ಕೇಳ್ತಾರೆ, ಪಾರ್ಟಿಸಿಪೇಟ್ ಮಾಡಿ ಆನ್ಸರ್ ಮಾಡ್ತಾರೆ ಕ್ಲಾಸ್ ಅಲ್ಲಿ. ಸೊ ಅಂತ ಮಕ್ಕಳ ಮೇಲೆ ಒಂದು ಸ್ಪೆಷಲ್ ಪ್ರೀತಿ ಇರುತ್ತೆ ಹಾಗೂ ಅವರಿಗೆ ಇನ್ನೂ ಸಲಹೆ ಹೇಳಿಕೊಡುವ ಅಂತ ಹೇಳಿ ಒಂದು ಆಸೆ ಇರುತ್ತೆ ಅವ್ರಿಗೆ. ಸೊ ಆ ರೀತಿ ಹಾಗಾಗಿ ಭಗವಂತ ಇಲ್ಲಿ ಅರ್ಜುನನಿಗೆ ಅಂದ್ರೆ ಅರ್ಜುನನಿಗೆ ಈಗ ಆಲ್ರೆಡಿ ಕನ್ವಿನ್ಸ್ ಆಯ್ತು ಭಗವಂತ ಅಂತ ಹೇಳಿ, ಆದ್ರೂ ಇಲ್ಲಿ ಭಗವಂತ ನಾನು ಇನ್ನೂ ಹೇಳ್ತೇನೆ ನಿನಗೆ ಅಂತ ಹೇಳುವಂಥದ್ದು. ನಮೇ ವಿದುಸ್ಸುರ ಗಣಾಃ ಪ್ರಭವನ್ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಯಲ್ಲೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಸೊ ಕೃಷ್ಣನೇ ಬೇಸಿಸ್. ಈಶ್ವರ ಸರ್ವಭೂತಾನ ಅಲ್ಲ, ಸಾರಿ ಈಶ್ವರ ಅಲ್ಲ, ಸರ್ವಸ್ಯ ಅಹಂ ಸರ್ವಸ್ಯ ಪ್ರಭು, ಇದೇ ಒಂದು ಇದ್ರಲ್ಲೇ ಬರುತ್ತೆ 10ನೇ ಶ್ಲೋಕ. ಅಂದ್ರೆ ಭಗವಂತನೇ ಎಲ್ಲ. ಸೊ ಹಾಗಾಗೂ ಅಂದ್ರೆ ಭಗವಂತನ ಮೂಲವನ್ನ ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲಿ ಹೇಳುವಂಥದ್ದು. ಯಾರೇ ಮಹರ್ಷಿಗಳಿರ್ಬೋದು ಅಥವಾ ದೇವತೆಗಳಿರ್ಬೋದು, ಯಾಕಂದ್ರೆ ದೇವತೆಗಳು ಸಹ ಬಂದಿರುವಂತದ್ದು ಭಗವಂತನ ನಂತರ ಬಂದಿರುವಂತದ್ದು. ಈಗ ಕೃಷ್ಣ 5000 ವರ್ಷದ ಹಿಂದೆ ಬಂದ ಅಂತ ನಾವ್ ಹೇಳ್ಬೋದು, ಆದ್ರೆ ಅದು ಕೃಷ್ಣ ಬರುವಂತದ್ದು ಯಾವಾಗ ಅಂದ್ರೆ ಅವನ ಒಂದು ಆಧ್ಯಾತ್ಮಿಕ ಲೋಕದಿಂದ ಇಲ್ಲಿ ಅಪಿಯರ್ ಆಗುವಂಥದ್ದು. ಅವ್ನು ನೋಡಿದ್ವಿ ನಾವು, ಎಲ್ಲರ ಹಾಗೆ ಅವನು ಹುಟ್ಟುವಂತದ್ದಲ್ಲ. ಇಲ್ಲಿ ನಾವು ನೋಡ್ಬೋದು ದೇವಕಿಯ ಹೊಟ್ಟೆಯಲ್ಲಿರುವಾಗ ಅಂದ್ರೆ ಕೃಷ್ಣ ಬರುವ ಟೈಮಲ್ಲಿ ಎಲ್ಲಾ ದೇವತೆಗಳು ಸಹ ಬಂದಿದ್ರಂತೆ, ಅಲ್ಲಿ ಎಲ್ಲರೂ ಕಾಯ್ತಾ ಇದ್ರಂತೆ ಭಗವಂತ ಬರುವಾಗ. ಭಗವಂತ ಇಟರ್ನಲಿ ಯಾವಾಗ್ಲೂ ಅವನ ಆಧ್ಯಾತ್ಮಿಕ ಲೋಕದಲ್ಲಿ ಇರ್ತಾನೆ, ಈ ಒಂದು ಭೌತಿಕ ಜಗತ್ತಲ್ಲಿ ಅವನು ಬರುವಂತದ್ದು. ಈಗ ಕೃಷ್ಣ ಅದು ಫಸ್ಟ್ ಟೈಮ್ ಹುಟ್ಟಿದ್ದು ಅಂತ ಅರ್ಥ ಅಲ್ಲ, ನಾವು ಆ ರೀತಿಯಲ್ಲಿ ತಗೊಳ್ಬಾರ್ದು ಭಗವಂತ ಬಂದಾಗ. ಸೊ ಯೋ ಮಾಮಜಮನಾದಿಂಚ ವೇತಿ ಲೋಕ ಮಹೇಶ್ವರಂ ಅಸಮೂಢ ಸಮರ್ಥೇಶು ಸರ್ವ ಪಾಪೈ ಪ್ರಮುಚ್ಯತೆ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಸೊ ಇದು ಶ್ರುತಿ ಫಲ. ಎಲ್ಲ ಒಂದು ಯಾವುದೇ ಒಂದು ಎಲ್ಲಾ ಅಧ್ಯಾಯದಲ್ಲೂ ನಾವು ನೋಡ್ತೀವಿ ಭಗವಂತ ಹೇಳುವಂಥದ್ದು. ಭಗವಂತನನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಜನ್ಮವಿಲ್ಲದವನು, ನಮ್ಮ ಅಂದ್ರೆ ಜನ್ಮವಿಲ್ಲ ಅಂತ ಹೇಳಿದ್ರೆ ಅವನು ಆದಿ ಪುರುಷ, ಯಾವಾಗ್ಲೂ ಇಟರ್ನಲಿ ಎಕ್ಸಿಸ್ಟ್ ಆಗುವಂಥದ್ದು, ಜನ್ಮ ಇಲ್ಲ ಭಗವಂತನಿಗೆ. ಸೊ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣ ಈಶ್ವರ ಪರಮಃ ಕೃಷ್ಣ
ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹಃ ಆದಿರ್ ಗೋವಿಂದ ಸರ್ವಕಾರಣ ಕಾರಣ. ಸೊ ಭಗವಂತನನ್ನ ತಿಳಿಯೋದ್ರಲ್ಲಿ ದೇವತೆಗಳು ಕೂಡ ಅಂದ್ರೆ ಅರ್ಥ ಆಗಲ್ಲ ಅಂತ ನಾವು ಇದ್ರಲ್ಲಿ ನೋಡಿದ್ವಿ. ಲೈಕ್ ಇಂದ್ರ ಈ ಗೋವರ್ಧನ ಬೆಟ್ಟವನ್ನ ಅಂದ್ರೆ ಗೋವರ್ಧನ ಲೀಲೆಯಲ್ಲಿ ಇಂದ್ರರಿಗೂ ಸಹ ಸಂಶಯ ಬರುವಂತದ್ದು, ಈ ಹುಡುಗ ದೇವರ ಅಲ್ವಾ ಅಂತ ಅವನು ಅದನ್ನ ಟೆಸ್ಟ್ ಮಾಡಕ್ಕೆ ಬರುವಂತದ್ದಲ್ವಾ, ಅಂದ್ರೆ ಅವನಿಗೆ ಸಂಶಯ ಇವ್ರು, ಹಾಗಾಗಿ ಅವನಷ್ಟು ಮಳೆಯನ್ನ ಕೊಡುವಂಥದ್ದು. ಆಮೇಲೆ ಅವನಿಗೆ 7 ದಿನ ಬೇಕಾಯ್ತು ಕನ್ವಿನ್ಸ್ ಆಗಕ್ಕೆ ಇದು ದೇವೋತ್ತಮ ಪರಮ ಪುರುಷ ಅಂತ. ಹಾಗೂ ಇಂದ್ರನು ಸಹ ಅದೇ ರೀತಿ ಬ್ರಹ್ಮ ವಿಮೋಹ ಲೀಲೆ ಅಂತ ಹೇಳ್ಬಿಟ್ಟು ಅಲ್ಲಿ ಆಗ ಕೃಷ್ಣ ಗೋಪಾಲ ಹುಡುಗರ ಒಟ್ಟಿಗೆ ಆಟ ಆಡ್ತಾ ಇರ್ತಾನೆ. ಆಗ ಬ್ರಹ್ಮ ಬಂದು ಅವರನ್ನ ಆ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗುವಂಥದ್ದು. ಅಂದ್ರೆ ಅವನಿಗೂ ಸಹ ಡೌಟ್, ಅಂದ್ರೆ ಅದು ಕೃಷ್ಣ ಅಂತ. ಸೊ ಅಂತ ದೊಡ್ಡ ದೊಡ್ಡ ದೇವತೆಗಳು ಸಹ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಭಗವಂತನನ್ನ. ಸೊ ಚೈತನ್ಯ ಮಹಾಪ್ರಭುಗಳು ಒಂದ್ಸತಿ ಅಂದ್ರೆ ಶ್ರೀವಾಸಂಗನ್ ಪ್ರಭುಜಿ ಅಂತ ಹೇಳ್ಬಿಟ್ಟು ಶ್ರೀವಾಸಾಂಗನ್ ಅವರ ಮನೆಯಲ್ಲಿ ಅವರ ಒಂದು ಗುರು ಆಚಾರ್ಯರು. ಸೊ ಅವರ ಒಂದು ಇದರಲ್ಲಿ ಅಂದ್ರೆ ಮನೆಯಲ್ಲಿ ಯಾವಾಗ್ಲೂ ಕೀರ್ತನೆ ಮಾಡುವಂಥದ್ದು ಚೈತನ್ಯ ಮಹಾಪ್ರಭುಗಳು. ಸೊ ಅಲ್ಲಿ ಎಲ್ಲರೂ ಸೇರಿ, ಅಂದ್ರೆ ವೈಷ್ಣವರು ಮಾತ್ರ ಅಲ್ಲಿ ಅಲ್ಲೋಡು, ಬೇರೆ ಯಾರು ಅಂದ್ರೆ ಪ್ಯೂರ್ ಡಿವೋಟೀಸ್ ಯಾರು ಇರ್ತಾರೆ ಅವ್ರನ್ನ ಮಾತ್ರ. ಸೊ ಬೇರೆ ಯಾರು ಬರಲ್ಲ. ಆಗ ಅಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಅವನಿಗೆ ಹೇಳ್ತಾನೆ, ನಾನ್ ತುಂಬಾ ಅಂದ್ರೆ ಆಸ್ಟರಿಟಿ ಮಾಡ್ತೇನೆ, ನಾನು ಏನು ತಗೊಳ್ಳಲ್ಲ, ನಾನು ಬರೀ ಹಾಲನ್ನ ಮಾತ್ರ ಸೇವಿಸುವಂಥದ್ದು, ಹಾಗಾಗಿ ನನಗೆ ಇಲ್ಲಿ ಬರಕ್ಕೆ ಅರ್ಹತೆ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಅವರ ಚೈತನ್ಯ ಮಹಾಪ್ರಭುಗಳು ಅದನ್ನ ಅಕ್ಸೆಪ್ಟ್ ಮಾಡಲ್ಲ, ಅಂದ್ರೆ ಅವ್ರು ನಿರಾಕರಿಸ್ತಾರೆ. ಅಂದ್ರೆ ಆ ಹ್ಯೂಮಿಲಿಟಿ ಇಲ್ಲ ಬ್ರಾಹ್ಮಣನಲ್ಲಿ. ನೀನು ಬ್ರಾಹ್ಮಣ ಅಂತ ಹೆಸರಿಗೆ, ಅಂದ್ರೆ ಬೇರೆ ಯಾವುದೇ ಒಂದು ಶಾಸ್ತ್ರವನ್ನ ಓದಿರ್ಬೋದು, ಅದೆಲ್ಲ ಮಾಡಿರ್ಬೋದು, ಆದ್ರೆ ಒಂದು ಭಾವ ಇಲ್ಲದೆ ಇದ್ರೆ ಭಗವಂತ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಸೊ ಹೇಗೆ ನಮಗೆ ದೇವರು ನಮ್ಮ ಮೇಲೆ ಕರುಣೆ ತೋರಿಸುವಂಥದ್ದು ಅಂತ ಹೇಳಿದ್ರೆ, ನಾವು ಸೇವಕರ ಸೇವಕ ಆಗ್ಬೇಕು. ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು, ಗೋಪಿ ಪದ ಕಮಲಯೋರ್ ದಾಸಾನು ದಾಸಾನು ದಾಸ, ಅಂದ್ರೆ ಗೋಪಿಯರ ದಾಸನ ದಾಸ ಆಗ್ಬೇಕು ನಾನು ಅಂತ ಹೇಳ್ಬಿಟ್ಟು. ಸೊ ಒಂದ್ಸರ್ತಿ ಪ್ರಭುಪಾದ್ ಅವರ ಒಂದು ಶಿಷ್ಯ ಅವರಿಗೆ ಒಂದು ಬೇರೆ ಒಂದು ಅಂದ್ರೆ ಒಂದು ರಾಜ್ಯದಿಂದ, ಅಂದ್ರೆ ಈಗ ಅವನಲ್ಲಿ ಒಂದು ಲೆಟರ್ ಬರೀತಾನೆ. ಲೆಟರ್ ಬರೆದ ಏನ್ ಮಾಡ್ತಾರೆ, ಅದರಲ್ಲಿ ಫುಲ್ಲು ಕಂಪ್ಲೇಂಟ್, ಆ ಲೆಟರ್ ಅಲ್ಲಿ ಫುಲ್ಲು ಇವರು ಪ್ರೆಸಿಡೆಂಟ್ ಅಲ್ಲಿದು ಇವರು ಸರಿ ಇಲ್ಲ, ಹಾಗೆ ಹೀಗೆ ಎಲ್ಲ ಬರೆದು ಲಾಸ್ಟ್ ಅಲ್ಲಿ ನಿಮ್ಮ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್ ಅಂತ ಬರೆದಿರ್ತಾರೆ. ಸೊ ಆಮೇಲೆ ಅದಕ್ಕೆ ಪ್ರಭುಪಾದಿಗೆ ಅದನ್ನ ನೋಡಿ ತುಂಬಾ ಸಿಟ್ಟು ಬಂದು ಅವರು ಬೈತಾರೆ, ಯು ಆರ್ ನಥಿಂಗ್ ಅಂತ ಹೇಳ್ಬಿಟ್ಟು ಬೈತಾರಂತೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಹ್ಯೂಮಿಲಿಟಿ ಇಲ್ಲ, ಎಲ್ಲಾ ಕಂಪ್ಲೇಂಟ್ ಬರೆದು ಲಾಸ್ಟ್ ಅಲ್ಲಿ ಯು ಆರ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್ ಅಂತ ಹೇಳಿ. ಸೊ ಈ ರೀತಿ ಇರುವಂತ ಜನರಿಗೆ ಭಗವಂತ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಸೊ ಹೇಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋಂಥದ್ದು ಅಂತ ಹೇಳಿದ್ರೆ, ಕೃಷ್ಣ ಹೇಳುವಂಥದ್ದು ಭಕ್ತ್ಯಾ ಮಾಮಭಿ ಜಾನಾತಿ. ಸೊ ಭಕ್ತಿಯಿಂದ ಮಾತ್ರ ನನ್ನನ್ನು ಅರ್ಥಕೊಳ್ಳಿಕ್ಕೆ ಸಾಧ್ಯ. ಬೇರೆ ಮೆಂಟಲ್ ಸ್ಪೆಕ್ಯುಲೇಷನ್ಸ್ ಎಲ್ಲ ನಾವು ಮಾಡಿದ್ರೆ ದೇವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ದೇವತೆಗಳಿಗೂ ಸಾಧ್ಯ ಇಲ್ಲ ಅಂತ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾಃ ಪ್ರಜಾಃ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿ ಇರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಸೊ ನಾವ್ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು? ದೇವರಲ್ಲಿ ಹೇಳುತ್ತಾ ಇರುವಂತದ್ದು, ಭಗವಂತ ನನ್ನ ಮನಸ್ಸಿನಿಂದ ಬಂದಿರುವಂತದ್ದು. ಸೊ ಕೃಷ್ಣನ ರೋಮಗಳಿಂದನೂ ಸುಮಾರು ಬ್ರಹ್ಮಾಂಡಗಳು ಬರುವಂತದ್ದು. ಹೇಗೆ ಮಹಾವಿಷ್ಣುವಿನ ಒಂದು ಫೋರ್ಸ್ ಇಂದ ಅಂತ ಹೇಳ್ತಾರೆ, ಹೇಗೆ ಸಾಧ್ಯ? ಇದನ್ನ ನಾವು ಶಾಸ್ತ್ರದಿಂದ ನೋಡಿ ಮಾತ್ರ ಅರ್ಥ ಮಾಡ್ಕೊಳ್ಬೇಕಷ್ಟೇ ಅಲ್ವಾ. ನಾವು ಬೇರೆ ಬೇರೆ ಅಂದ್ರೆ ನಮ್ಮ ಒಂದು ಊಹಾಪೋಹದಿಂದ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದನ್ನ. ಅಂದ್ರೆ ಈಗ ಪ್ರಮಾಣಗಳು ಅಂತ ಹೇಳ್ತಾರೆ. ಈಗ ಒಂದು ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನೋಡಿದ್ದನ್ನ ನಂಬುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಅನುಮಾನ ಪ್ರಮಾಣ. ಅಂದ್ರೆ ಈಗ ಯಾರಾದ್ರೂ ಈಗ ಒಂದು ಬೇರೆ ದೇಶಕ್ಕೆ ಹೋಗಿ ಬಂದಿದ್ದಾರೆ ನಮ್ಮ ಗೆಳೆಯರು ಯಾರು, ಅವರ ಹೇಳಿ ನಾವು ತಿಳ್ಕೊಳ್ಳುವಂಥದ್ದು, ಓ ಈ ತರ ಒಂದು ದೇಶ ಇದೆ, ಅಲ್ಲಿ ಹೀಗೆಲ್ಲ ಇದೆ ಅಂತ ಹೇಳಿ, ಅದು ಅನುಮಾನ ಪ್ರಮಾಣ. ಶಬ್ದ ಪ್ರಮಾಣ ಅಂತ ಹೇಳಿದ್ರೆ ಈ ಶಾಸ್ತ್ರವನ್ನ ನೋಡಿ ನಂಬುವಂಥದ್ದು. ಸೊ ಈ ಭಗವದ್ಗೀತೆ ಏನಿದೆ, ಭಗವದ್ಗೀತೆ ಭಾಗವತಂ, ಇದನ್ನ ನಾವು ಶಾಸ್ತ್ರಗಳನ್ನ ನೋಡಿ ಅದನ್ನ ಆಸ್ ಇಟ್ ಈಸ್ ಒಪ್ಕೋಬೇಕು. ಸೊ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು, ನನ್ನ ಮನಸ್ಸಿನಿಂದ ಹುಟ್ಟಿರುವಂತವ್ರು ಯಾರದು? ಮತ್ತೆ ಬ್ರಹ್ಮನ 4 ಮಕ್ಕಳು ಸಹ ಅಲ್ವಾ, ಮಾನಸ ಪುತ್ರರು ಅಂತ ಹೇಳ್ತಾರೆ. ಸೊ ಬ್ರಹ್ಮ 1000 ವರ್ಷ ಧ್ಯಾನ ಮಾಡ್ತಾನಂತ. ಅಂದ್ರೆ ಬ್ರಹ್ಮನ ಸೃಷ್ಟಿ ಮಾಡ್ತಾನೆ ಭಗವಂತ ಮೊದ್ಲಿಗೆ, ಫಸ್ಟ್ ಲಿವಿಂಗ್ ಕ್ರಿಯೇಚರ್. ಅವನನ್ನ ಮಾಡುವಾಗ ಅವನಿಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಸೊ ಅವನಿಗೆ ಒಂದು ಸೌಂಡ್ ಬರುತ್ತಾ ಪ ಅಂತ ಕೇಳುತ್ತಂತೆ.
ಬ್ರಹ್ಮ ಎಷ್ಟು ಬುದ್ಧಿವಂತ ಅಂದ್ರೆ ಅವನು ಕೂಡ್ಲೆ ತಪಸ್ಸಿ ಕೂಡ್ತಾನೆ. ತಾಪ ಅಂದ್ರೆ ತಪಸ್ಸು ಅಂತ ಹೇಳಿ ಅವನಿಗೆ ಅರ್ಥ ಆಗುತ್ತೆ. ಸೊ 1000 ವರ್ಷ ಅವನು ಅಂದ್ರೆ ದೇವತೆಗಳ 1000 ವರ್ಷ ಅಂದ್ರೆ ನಮ್ಮ 1 ವರ್ಷ ಅವರ 1 ದಿನ, ಆ ರೀತಿ ಅವನು 1000 ವರ್ಷ ಮಾಡಿದಾಗ ಭಗವಂತ ಪ್ಲೀಸ್ ಆಗಿ ಆಮೇಲೆ ಬಂದು ಅವನಿಗೆ ನೀನು ಈ ತರ ಒಂದು ಸೃಷ್ಟಿಯನ್ನ ಮಾಡು ಅಂತ ಹೇಳಿ ಒಂದು ನಿರ್ದೇಶನ ಕೊಡುವಂಥದ್ದು. ಸೊ ಇದೆಲ್ಲ ಭಾಗವತಮಲ್ಲಿ ಬರುವಂತದ್ದು. ಸೊ ಇಲ್ಲಿ ಭಗವಂತ ಹೇಳುವಂಥದ್ದು, ಸೊ ಸಪ್ತ ಋಷಿಗಳು ಯಾರೆಲ್ಲ? ಅಗಸ್ತ್ಯ, ಅತ್ರಿ, ಭಾರದ್ವಾಜ, ಗೌತಮ, ಜಮದಗ್ನಿ, ವಶಿಷ್ಠ ಮತ್ತು ವಿಶ್ವಾಮಿತ್ರ. ಸೊ ಇವರೆಲ್ಲರೂ ಸಹ ಅವರ ಎಲ್ಲ ಬೇರೆ ಯಾರು ಇನ್ನು ಬೇರೆ ಎಲ್ಲ ಲೋಕಗಳಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ಎಷ್ಟೋ ಪ್ಲಾನೆಟ್ಸ್ ಇದೆ, ನಮ್ದೊಂದೇ ಅಲ್ಲ ಇರುವಂತದ್ದು. ಸೊ ಎಲ್ಲದರಲ್ಲಿ ಇರುವಂತದ್ದು ಇವರ ಒಂದು ಸಂತಾನವೇ ಅಂತ ಇಲ್ಲಿ ಭಗವಂತ ಹೇಳುವಂತದ್ದು. ಸೊ ಕೃಷ್ಣನ ಒಂದೊಂದು ಅಂಗದಲ್ಲೂ ಅಂದ್ರೆ ಈಗ ಇದರಲ್ಲಿ ಸಹ ಒಂದು ಇದಕ್ಕೆ ರಿಲೇಟೆಡ್ ಒಂದು ಶ್ಲೋಕ ಈಶೋಪನಿಷತ್ತಲ್ಲೂ ಇದೆ. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ, ಇದು ಬ್ರಹ್ಮ ಸಂಹಿತೆ ಸಾಲ. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಅಂದ್ರೆ ಒಂದು ಯಾವುದೇ ಒಂದು ಅಂಗದಿಂದ ಬೇರೆ ಒಂದು ಅಂಗಗಳ ಕೆಲಸವನ್ನ ಭಗವಂತ ಮಾಡ್ಬೋದು. ಹಾಗಾಗಿ ಅವನಿಗೆ ಈಗ ಇದ್ರಲ್ಲಿ ಈಗ ಮತ್ತು ಹಾಗೂ ಬ್ರಹ್ಮ ಹುಟ್ಟುವಂಥದ್ದು ಹೇಗೆ? ಮಹಾವಿಷ್ಣುವಿನ ಹೊಕ್ಕಳಿಂದ ಒಂದು ತಾವರೆಯ ಒಂದು ಇದು ಸ್ಟೆಮ್ ಅಂತಾರಲ್ಲ ಅದು ಬರುವಂತದ್ದು, ಅದರಿಂದ ಬ್ರಹ್ಮ ಹುಟ್ಟುವಂಥದ್ದು. ಸೊ ಹೀಗೆಲ್ಲ ಇದೆಲ್ಲ ಭಾಗವತಮಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭಗವಂತ ಹೇಳುವಂಥದ್ದು ನನ್ನಿಂದ ಎಲ್ಲ ಸಂತತಿ ಇವರಿಂದ ಬಂದಿರುವಂತದ್ದು ಅಂತ ಹೇಳಿ. ಸೊ ಇದೆಲ್ಲ ಮ್ಯಾನ್ ಮೇಡ್ ಅಲ್ವಾ, ನಾವು ಮಾಡಿರುವಂತದ್ದು. ಅಂಡ್ ವಿ ಆರ್ ನಾವೆಲ್ಲ ತುಂಬಾ ಪ್ರೌಡ್. ಅಂದ್ರೆ ಸೈಂಟಿಸ್ಟ್ಗಳು ಎಲ್ಲ ಇದನ್ನ ಕಂಡುಹಿಡಿದಿದ್ದಾರೆ. ತುಂಬಾ ಮಾಡರ್ನ್ ಟೆಕ್ನಾಲಜಿ, ನಾವು ಮೊದ್ಲಿಗಿಂತ ನಾವು ತುಂಬಾ ಮಾಡರ್ನ್ ಅಂತ ನಾವು ತಿಳಿದಿದ್ದೀವಿ. ಆದ್ರೆ ನಾವು ಭಾಗವತಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆಗಿನ ಕಾಲದಲ್ಲಿ ಜಸ್ಟ್ ಒಂದು ಕರ್ದಭ ಮುನಿ, ದೇವಾಹುತಿ ಅಂದ್ರೆ ಕಪಿಲ ದೇವಿಯ ತಂದೆ ತಾಯಿ ಕರ್ದಭ ಮುನಿ ಹಾಗೂ ದೇವಾಹುತಿ, ಅವರು ಆಗಿನ ಕಾಲದಲ್ಲಿ ಜಸ್ಟ್ ಒಂದು ಮಂತ್ರದಿಂದ ಒಂದು ಪ್ಯಾಲೇಸ್ ಮಾಡ್ತಾ ಇದ್ರು, ಮಂತ್ರದಿಂದ ವಿಮಾನ ಮಾಡ್ತಾ ಇದ್ರು. ನಾವು ನೋಡಿದ್ವಿ ರಾವಣ ಹೇಗೆ ಸೀತೆಯನ್ನ ಅಪಹರಿಸಿತ್ತು, ಆವಾಗಿನ ಕಾಲದಲ್ಲಿ ವಿಮಾನ ಇತ್ತು. ಹೇಗೆ ಆ ಕಾನ್ಸೆಪ್ಟ್ ಬಂತು ಅಲ್ವಾ? ಆ ಕಾನ್ಸೆಪ್ಟ್ ನ ತಗೊಂಡೇ ಈಗ ಮಾಡರ್ನ್ ಸೈಂಟಿಸ್ಟ್ ಅವರು ಕಂಡುಹಿಡಿದಿರುವಂತದ್ದು. ಆದ್ರೆ ನಾವೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಎಷ್ಟೆಲ್ಲ ಫ್ಯೂಯಲ್ ಏನೆಲ್ಲ ಮಾಡುವಂತದ್ದು, ಅಂದ್ರೆ ಇಂಡಸ್ಟ್ರಿಯಲೈಸೇಷನ್ ಮಾಡುವಂಥದ್ದು. ಆದ್ರೆ ಆಗಿನ ಕಾಲದಲ್ಲಿ ಜಸ್ಟ್ ಒಂದು ವೇದ ಮಂತ್ರಗಳಿಂದ ಇದನ್ನೆಲ್ಲ ಮಾಡಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೊ ದೇವರ ಒಂದು ಸೃಷ್ಟಿ ಯಾವ ರೀತಿ ಇದೆ ನೋಡಿ. ನಮ್ಮದೆಲ್ಲ ಅಂದ್ರೆ ಒಂದು ಯಾವುದೇ ಒಂದು ಶಾಶ್ವತ ಇಲ್ಲ, ಬೇಗ ಹಾಳಾಗುವಂಥದ್ದು. ಅಂದ್ರೆ ದೇವರದ್ದೆಲ್ಲ ಅಂದ್ರೆ ಅಷ್ಟು ನ್ಯಾಚುರಲ್ ಮತ್ತು ಅದರಲ್ಲಿ ವೆರೈಟಿ ಎಷ್ಟಿದೆ ಅಲ್ವಾ? ಹೂಗಳಲ್ಲಿ ಆಗ್ಲಿ, ಭಗವಂತ ಮಾಡಿರುವಂತ ಪ್ರತಿಯೊಂದು ಕ್ರಿಯೇಷನ್ ಅಲ್ಲೂ ಎಷ್ಟು ವೆರೈಟಿ ಇದೆ ಹಾಗೂ ಅದೆಷ್ಟು ಸುಂದರವಾಗಿರುವಂತದ್ದು. ಸೊ ಈಗ ಮನುಷ್ಯನನ್ನೇ ತಗೊಂಡ್ರು ಸಹ ನಾವು ಎಷ್ಟು ಒಂದು ಕಾಂಪ್ಲಿಕೇಟೆಡ್ ಒಂದು ಮೆಷಿನ್ ಅಲ್ವಾ ಭಗವಂತ ಮಾಡಿರುವಂತದ್ದು. ಅಂದ್ರೆ ಸುಪ್ರೀಂ ಇಂಜಿನಿಯರ್ ಅಂತ ಹೇಳ್ಬೋದು. ಸೊ ಒಂದೊಂದು ಅಂಗಗಳು ಸಹ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ಭಗವಂತನ ಸೃಷ್ಟಿಯನ್ನ ತುಂಬಾ ಆಶ್ಚರ್ಯಕರವಾಗಿರುವಂಥದ್ದು. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ, ಈ ವಿಷಯದಲ್ಲಿ ಸಂಶಯವಿಲ್ಲ. ಸೊ ಯಾರು ಭಗವಂತನನ್ನ ಅಂದ್ರೆ ಭಗವಂತ ಹೇಳಿರುವಂತ ಒಂದು ಇನ್ಸ್ಟ್ರಕ್ಷನ್ಸ್ ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ, ಅವರು ಕೂಡ್ಲೆ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ಅಂತ. ಸೊ ಇದು ದ್ವಾರಕದಲ್ಲಿ ಅಂದ್ರೆ ಬಲರಾಮ ಹಾಗೂ ಕೃಷ್ಣ ಬರ್ತಾ ಇರುವಂತದ್ದು. ಸೊ ಅವರನ್ನ ನೋಡಿ ಎಲ್ಲರೂ ಆಕರ್ಷರಾಗುವಂಥದ್ದು. ಸೊ ಈ ಒಂದು ಗುಣ ಅಂದ್ರೆ ನಮಗೆ ಈಗ ಭಗವಂತನ ಒಂದು ಯಾವುದೇ ಒಂದು ನೋಡುವಾಗ ನಾವು ಯಾವಾಗ್ಲೂ ಒಂದು ಸುಖದ ಒಂದು ಸರ್ಚ್ ಅಲ್ಲಿ ಇರ್ತೀವಂತ, ಅಂದ್ರೆ ಹ್ಯಾಪಿನೆಸ್ ನ ಸರ್ಚ್ ಮಾಡ್ತಾ ಇರ್ತೀವಿ. ಎಲ್ಲೇ ನೋಡಿದ್ರು ನಾವೀಗ ಟ್ರಾವೆಲ್ ಮಾಡ್ಬೇಕಾದ್ರೂ ಸಹ ನಾವು ಇಷ್ಟಪಡುವಂತದ್ದು ವಿಂಡೋ ಸೀಟ್. ಯಾಕೆ ಅಂದ್ರೆ ನಾವು ಹೊರಗಡೆ ನೋಡಕ್ ಇಷ್ಟಪಡ್ತೀವಿ, ಅದ್ರಲ್ಲಿ ಏನೋ ಒಂದು ಖುಷಿ ನಮಗೆ. ನಾವೇನನ್ನ ಹುಡ್ಕೋದು ಅಂದ್ರೆ ಆತ್ಮ ಆಕ್ಚುಲಿ ಮತ್ತಿದೆ, ಅದು ಹುಡ್ಕುವಂತದ್ದು ಆ ಕೃಷ್ಣನ ಒಂದು ಸಂಬಂಧವನ್ನ ನಾವು ಅದನ್ನ ಬಯಸ್ತಾ ಇರುತ್ತೆ ಸೋಲ್ ಯಾವಾಗ್ಲೂ. ಹಾಗಾಗಿ ಏನೋ ಒಂದು ಯಾವುದೋ ಒಂದು ಸಂತೋಷಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ. ಸೊ ಒಂದ್ಸತಿ ಈಗ ಹೇಗೆ ಒಂದು ಪ್ರಭುಪಾದ ಹೇಳುವಂಥದ್ದು, ಒಂದು ಸಿನ್ಸಿಯರ್ ಡಿವೋಟಿ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು. ಅಂದ್ರೆ ಇಸ್ಕಾನ್ ಮೂವ್ಮೆಂಟ್ ಅಲ್ಲಿ ಎಷ್ಟೋ ಜನ ಬರ್ತಾರೆ, ಆದ್ರೆ ಎಲ್ಲರೂ ಡಿವೋಷನಲ್ ಸರ್ವಿಸ್ ತಗೊಳಲ್ಲ. ಆದ್ರೆ ಪ್ರಭುಪಾದ ಪ್ರಿಫೇಸ್ ಅಲ್ಲಿ ಅಂದ್ರೆ ಮುನ್ನುಡಿಯಲ್ಲೇನೆ ಕೊಡ್ತಾರೆ ಭಗವದ್ಗೀತೆಯಲ್ಲಿ ಎಷ್ಟೆಲ್ಲ ಕಷ್ಟ ಪಡ್ತಾ ಇರೋದು. ಯಾಕೆಂದ್ರೆ ಒಬ್ಬ ಸಿನ್ಸಿಯರ್ ಡಿವೋಟಿ ಇದ್ರು ಸಾಕು ಅದರಿಂದ. ಯಾಕಂದ್ರೆ ಪ್ರಭುಪಾದವರ ಈ ಒಂದು ಮಿಷನ್ ಸಹ ಎಷ್ಟು ಅಂದ್ರೆ ಸುಮಾರು
ವರ್ಷ ಅವ್ರು ಎಷ್ಟು 40 ವರ್ಷ ಎಲ್ಲ ಕಷ್ಟಪಟ್ಟಿದ್ದಾರೆ. ಆದ್ರೂ ಸಹ ಅವ್ರು ಧೃತಿಗೆಡದೆ ವೆಸ್ಟಿಗೆ ಹೋಗಿ ಅಲ್ಲಿ ಮತ್ತೆ ಪ್ರೀಚ್ ಮಾಡಿ ಅಲ್ಲಿ ಸಹ ಎಷ್ಟೋ ಜನರಲ್ಲಿ ಬಾರಿ ಕಡಿಮೆ ಜನ ಬರುವಂತದ್ದು ಕೃಷ್ಣ ಪ್ರಜ್ಞೆಗೆ. ಕೃಷ್ಣನೇ ಹೇಳುವಂತದ್ದು ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಉಪಾಸ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅಂದ್ರೆ ಎಷ್ಟೋ ಜನ್ಮಗಳಾದ್ಮೇಲೆ ಒಬ್ಬ ಕೃಷ್ಣ ಪ್ರಜ್ಞೆನೆ ತಗೊಳ್ಳುವಂಥದ್ದು. ಸೊ ಒಂದ್ಸತಿ ಪಂಡಾಲ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ತಾರೆ ದೊಡ್ಡಕ್ಕೆ ಅಂದ್ರೆ ಪಂಡಾಲ್ ಎಲ್ಲ ಹಾಕಿ ಒಂದು 10,000 ಜನ ಸೇರುವಷ್ಟು ಒಂದು ಪ್ರೋಗ್ರಾಮ್ ನ ಮಾಡ್ತಾರೆ ಪ್ರಭುಪಾದ ಭಾರತದಲ್ಲಿ. ಸೊ ಅಲ್ಲಿ ತುಂಬಾ ಜನ ಸೇರಿರ್ತಾರೆ. ಆಗ ಇನ್ನು ಇನಿಷಿಯಲ್ ಸ್ಟೇಜ್ ಇಸ್ಕಾನಿನ ಶುರುವಾಗಿದ್ದಾಗ ದುಡ್ಡುನು ಅಂತ ಏನಿರಲ್ಲ ಅವ್ರ ಹತ್ರ, ಅದು ಸಹ ಖರ್ಚು ಮಾಡಿ ಮಾಡ್ತಾ ಇರ್ತಾರೆ ಎಲ್ಲವನ್ನ ಪ್ರಚಾರ ಮಾಡ್ಬೇಕು ಅಂತ ಹೇಳಿ. ಆಗ ಕೇಳೋದೊಬ್ರು ಬಂದು ಅವರ ಡಿವೋಟಿ ಡಿಸೈಪಲ್ ಕೇಳ್ತಾರೆ, ಪ್ರಭುಪಾದ್ ನೀವು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದೀರಲ್ಲ, ಇದ್ರಲ್ಲಿ ಏನ್ ಗ್ಯಾರಂಟಿ, ಈಗ ಎಷ್ಟು ಜನ ತಗೊಳ್ತಾರೆ ಕೃಷ್ಣ ಪ್ರಜ್ಞೆನ? ಎಷ್ಟು ಬಾರಿ ಕಡಿಮೆ ಜನ ಬರ್ಬೋದು, ಯಾರಿಗೂ ಅಂತ ಇಂಟ್ರೆಸ್ಟ್ ಇಲ್ಲ, ಸುಮ್ನೆ ಬರ್ತಾರೆ ಹೋಗ್ತಾರೆ, ಯಾಕೆ ನೀವು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಪ್ರಭುಪಾದ್ ಹೇಳುವಂಥದ್ದು, ವಾಟ್ ಈಸ್ ದ ಯೂಸ್ ಆಫ್ 1,000 million stars, 1 moon is enough. ಅಂದ್ರೆ ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳಿದೆ, ಆದ್ರೆ ಅದರಿಂದ ಏನ್ ಪ್ರಯೋಜನ? ಒಂದು ಚಂದ್ರ ಅಲ್ವಾ, ಒಂದು ಮೂನಿಂದ ಎಷ್ಟು ಬೆಳಕಾಗತ್ತೆ? ಇಡೀ ಆಕಾಶವೇ ಬೆಳಕಾಗತ್ತೆ. ಸೊ ನನಗೆ ಆ ನಕ್ಷತ್ರಗಳು ಎಷ್ಟಿದೆ ಅಂತ ಮುಖ್ಯ ಅಲ್ಲ, ಒಂದು ಮೂನ್ ಸಿಕ್ಕಿದ್ರು ಸಾಕು ಅನ್ನೋ ತರ. ಸೊ ಆ ರೀತಿ ಸೊ ಯಾರು ಇಲ್ಲಿ ಹೇಳುವಂಥದ್ದು, ಯಥಾರ್ಥವಾಗಿ ಭಗವಂತನನ್ನ ಯಾರು ತಿಳ್ಕೊಳ್ತಾರೆ ಅಂತವರು ಪರಿಶುದ್ಧ ಭಕ್ತಿಯಲ್ಲಿ ತೊಡಗುತ್ತಾರೆ ಅಂತ. ಸೊ ಈಗ ಇಲ್ಲಿಂದ 8 ರಿಂದ 11 ಎಸೆನ್ಸ್ ಆಫ್ ಭಗವದ್ಗೀತಾ ಅಂತ ಅಂದ್ರೆ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇಡೀ ಭಗವದ್ಗೀತೆಯಲ್ಲಿರೋ ಒಂದು ಎಸೆನ್ಸ್ ಏನಿದೆ, ಅದರ ಭಗವಂತ ಹೇಳುವಂಥದ್ದು ಅದು ಎಲ್ಲವೂ ಸಹ ಈ 4 ಶ್ಲೋಕದಲ್ಲಿ ಇದೆ ಅಂತ. ನಾವು ಈ 4 ಶ್ಲೋಕವನ್ನ ಡೀಟೇಲ್ ಆಗಿ ನೀವು ಭಾವಾರ್ಥವನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ಭಗವದ್ಗೀತೆ ಅರ್ಥ ಆದಾಗೆ ಅಂತ ಹೇಳ್ಬೋದು ನಾವು. ಸೊ ಇಲ್ಲಿ ಭಗವಂತ ಹೇಳುವಂಥದ್ದು, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತಾಃ. ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ ಅಂತ ಹೇಳಿದ್ರೆ, ಈಗ ಚೈತನ್ಯ ಮಹಾಪ್ರಭುಗಳು ಸಹ ಹೇಳುವಂಥದ್ದು, ಭಗವಂತನ ಶಕ್ತಿಯನ್ನ ನಾವು ಅನ್ಲಿಮಿಟೆಡ್, ಅದು ಎಷ್ಟು ಅಂತ ಹೇಳಿದ್ರೆ ಇದರಲ್ಲಿ ಸಹ ಈ ಅಧ್ಯಾಯದಲ್ಲಿ 82 ಅಪ್ಯುಲೆನ್ಸಸ್ ಬಗ್ಗೆ ಮಾತ್ರ ಭಗವಂತ ಹೇಳುವಂಥದ್ದು. ಆದ್ರೆ ಅನ್ಲಿಮಿಟೆಡ್ ಇದೆ ಭಗವಂತನದ್ದು, ಎಕ್ಸ್ಪ್ಲೈನ್ ಮಾಡಕ್ಕೆ ಸಾಧ್ಯ ಇಲ್ಲ. ಒಂದು ಬಕೆಟ್ ಅಲ್ಲಿ ಒಂದು ಸಾಸಿವೆ ಕಾಳು ಫುಲ್ ಇದ್ರೆ, ಒಂದು ಸಾಸಿವೆ ಕಾಳು ಒಂದು ಬ್ರಹ್ಮಾಂಡ ಅಂತೆ, ನಮ್ಮ ಯುವ ಬ್ರಹ್ಮಾಂಡ ಅಂದ್ರೆ ಅಷ್ಟು ಇದೆ ಅಂತೆ ಬ್ರಹ್ಮಾಂಡ, ಅಷ್ಟೊಂದಿದೆ ದೇವರ ಒಂದು ಕ್ರಿಯೇಷನ್. ಸೊ ಇದನ್ನ ಈಗ ಹೇಗೆ ಭಗವಂತ ಎಲ್ಲದಕ್ಕೂ ಕಾರಣ ಅಂತ ಹೇಳೋ, ಅಹಂ ಸರ್ವಸ್ಯ ಪ್ರಭು ಎಲ್ಲದಕ್ಕೂ ಹೇಗೆ ಕಾರಣ ಅಂತ ಅರ್ಥ ಮಾಡ್ಕೊಳಕ್ ಒಂದು ಎಕ್ಸಾಂಪಲ್. ಈಗ ಯಾವುದೇ ಒಂದು ನಾವು ತಗೊಂಡ್ರು ಸಹ ಅದರಲ್ಲಿ ಒಂದು ಇಮಿಡಿಯೇಟ್ ಕಾಸ್, ರಿಮೋಟ್ ಕಾಸ್ ಹಾಗೂ ಅಲ್ಟಿಮೇಟ್ ಕಾಸ್ ಅಂತ ಇರುತ್ತೆ. ಸೊ ಈಗ ಇಮಿಡಿಯೇಟ್ ಕಾಸ್ ಅಂತ ಹೇಳಿದ್ರೆ, ಈಗ ನಾವೊಂದು ಹಾಲನ್ನ ಮನೆಗೆ ತರ್ತೀವಲ್ವಾ, ಹಾಲ್ ಪ್ಯಾಕೆಟ್ ತರ್ತೀವಿ ಅಥವಾ ಹಾಲನ್ನ ತರ್ತೀವಿ. ಹಾಲು ಎಲ್ಲಿಂದ ತರ್ತೀವಿ? ಡೈರಿಯಿಂದ ತರ್ತೀವಿ ಅಥವಾ ಅಂಗಡಿಯಿಂದ ತರ್ತೀವಿ. ಅದು ಇಮಿಡಿಯೇಟ್ ಕಾಸ್ ಆಯ್ತು. ಆದರೆ ಅದರ ಹಿಂದೆ ಅದು ಕಾರಣ ಏನು, ಅದು ಎಲ್ಲಿಂದ ಬಂತು ಅಂತ ನೋಡುವಾಗ ಒಂದು ದನ ಅಲ್ವಾ, ದನದಿಂದ ಹಾಲು ಬರುವಂತದ್ದು, ಆ ದನ ಕೊಟ್ಟಿರುವಂತ ಹಾಲದು. ಸೊ ಅದು ರಿಮೋಟ್ ಕಾಸ್ ಆಯ್ತು. ಸೊ ಅಲ್ಟಿಮೇಟ್ ಕಾಸ್ ಯಾರು ಇದನ್ನ ಸೃಷ್ಟಿ ಮಾಡಿರುವಂತದ್ದು, ಯಾರು ದನವನ್ನ ಸೃಷ್ಟಿ ಮಾಡಿದ್ದು, ಯಾರು ಹುಲ್ಲನ್ನ ಬೆಳೆಸಿರುವಂತದ್ದು, ಎಲ್ಲವೂ ಭಗವಂತ ಕೃಷ್ಣನೇ ಅಲ್ಟಿಮೇಟ್ ಕಾಸ್ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಒಂದ್ಸತಿ ಏನಾಗುತ್ತೆ, ಪ್ರಭುಪಾದ ಹತ್ರ ಒಬ್ಬ ಫಾರಿನರು ಅವನು ಹೇಳ್ತಾನೆ, ನಾನು ಈ ಹುಲ್ಲಿನ ಬಗ್ಗೆ 3 ಪುಸ್ತಕಗಳನ್ನ ಬರೆದಿದ್ದೇನೆ ಅಂತ ತುಂಬಾ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಆಗ ಪ್ರಭುಪಾದ ಹೇಳ್ತಾರೆ ಅವರಿಗೆ, ಅಂದ್ರೆ ಆಶ್ಚರ್ಯ ಆಗುತ್ತೆ, ಈ ತರ ಒಂದು ಹುಲ್ಲಿನ ಬಗ್ಗೆಯೂ ಬರೀತಾರ ಅಂತ. ಆಮೇಲೆ ಯಾಕೆ, ಹೌದು ಓಕೆ ಇದೆಲ್ಲ ನೀನ್ ಬರ್ದಿದ್ಯಾ, ಈ ಹುಲ್ಲು ಬರೋದಕ್ಕೆ ಏನ್ ಕಾರಣ, ಯಾರು ಇದಕ್ಕೆ ಅಂದ್ರೆ ಅವರು ಅಲ್ಟಿಮೇಟ್ ಕಾಸ್ ಅನ್ನ ಕೇಳುವಂತದ್ದು ಪ್ರಭುಪಾದ್. ಸೊ ಅವನಿಗೆ ಅರ್ಥ ಆಗಲ್ಲ ಏನ್ ಹೇಳ್ತಾ ಇದಾರೆ ಇವರು ಅಂತ. ಆಮೇಲೆ ಪ್ರಭುಪಾದ್ ಅವನಿಗೆ ಹೇಳಕ್ಕೆ ಆನ್ಸರ್ ಗೊತ್ತಾಗಲ್ಲ. ಅದಾದ ನಂತರ ಪ್ರಭುಪಾದ್ ಹೇಳುವಂತದ್ದು ಅವನಿಗೆ, ಈ ಒಂದು ಹುಲ್ಲು ಬರುವಂತದ್ದು ಯಾಕೆ ಅಂತ ಹೇಳಿದ್ರೆ ಮಳೆಯಿಂದ. ಸೊ ಮಳೆಯನ್ನ ಭಗವಂತ ಯಾಕೆ ಅಂದ್ರೆ ಹುಲ್ಲನ್ನ ಯಾಕೆ ಕೊಡುವಂಥದ್ದು, ಆ ಮಳೆಗೆ ಕಾರಣ ಏನು? ಮಳೆ ಬರುವಂತದ್ದು ಒಂದು ಇದರಿಂದ, ಯಾವುದು ಓಷನ್ ಅಲ್ಲಿ ಅಂದ್ರೆ ನದಿಯಲ್ಲಿ ನೀರು ಎವಾಪರೇಟ್ ಆಗಿ ಅದು ಮೋಡ ಆಗಿ ಮತ್ತೆ ಅಲ್ಲಿಂದ ಮಳೆ ಬರುವಂತದ್ದಲ್ವಾ, ಅಂದ್ರೆ ಬಿಸಿಲಿನ ಒಂದು ಇದರಲ್ಲಿ ಅದು ಕಂಡೆನ್ಸ್ ಎವಾಪರೇಟ್ ಆಗಿ ಆಗುವಂತದ್ದು. ಸೊ ಈ ಬಿಸಿಲಿಗೆ ಶಾಖ ಕೊಡುವಂತದ್ದು ಯಾರು? ಸೊ ಬ್ರಹ್ಮ ಸಂಹಿತೆಯಲ್ಲಿ ಹೇಳುವಂಥದ್ದು, ಯಕ್ಷಾಕ್ಷುರೇವ ಸಕಲ ಗ್ರಹಾಣ ರಾಜ ಸಮಸ್ತ ಸುರಮೂರ್ತಿ ರಶೇಷ ತೇಜಃ. ಸೊ ಅಂದ್ರೆ ಅವನ ಸೂರ್ಯ ಎಲ್ಲಾ ಒಂದು ಗ್ರಹಗಳಿಗೂ ಅವನು ಒಡೆಯ, ಆದರೆ
ಅವನಿಗೆ ಬೆಳಕು ಹಾಗೂ ಶಾಖವನ್ನ ಕೊಡುವಂಥದ್ದು ಯಾರು? ಅದೂ ಬರುವಂತದ್ದು ನೋಡಿ, ಅಲ್ಟಿಮೇಟ್ ಕಾಸ್. ಈಗ ನಮಗೆ ಕಾಣುವಂಥದ್ದು ಯಾರು? ಸೂರ್ಯ ಕೊಡ್ತಾ ಇದ್ದಾನೆ. ಆದ್ರೆ ಅವನಿಗೂ ಕಾರಣ ಯಾರು? ಅವನಿಗೆ ಎಲ್ಲಿಂದ ಬರುವಂತದ್ದು? ಅದು ಕೃಷ್ಣನಿಂದಲೇ ಬರುವಂತದ್ದು. ಸೊ ಹಾಗೂ ಈ ಹುಲ್ಲನ್ನ ಯಾಕೆ ಭಗವಂತ ಕ್ರಿಯೇಟ್ ಮಾಡಿದಾನೆ ಅಂತ ನೋಡಿದ್ರೆ, ಹುಲ್ಲನ್ನ ತಿನ್ನುವಂಥದ್ದು ದನ ಅಲ್ವಾ, ಹಸು ಅದನ್ನ ತಿನ್ಲಿ, ಹಸು ತಿಂದು ಆ ಹಾಲನ್ನ ಕುಡಿದು ನಾವು ಬುದ್ಧಿವಂತರಾಗ್ಬೇಕು. ಅಂದ್ರೆ ಹಾಲಲ್ಲಿ ಎಲ್ಲ ಇದೆ ಅಂತೆ. ಆಕ್ಚುಲಿ ಹಾಲಲ್ಲಿ ಅಷ್ಟು ಶಕ್ತಿ ಆಗಿರುವಂತದ್ದು. ಅಂದ್ರೆ ಮಕ್ಕಳಿಗಾಗ್ಲಿ ನಮಿಗಾಗ್ಲೂ ಎವ್ರಿ ಡೇ ಎಲ್ಲರೂ ಈ ಹಾಲನ್ನ ತಗೊಳ್ಬೇಕು. ಅದು ಹಾಗೂ ಹಾಲಿನ ಉತ್ಪನ್ನ ಅಂದ್ರೆ ದನದ ಏನು ಎಲ್ಲ ಬೇರೆ ಉತ್ಪನ್ನಗಳು ಹಾಲಿಂದ ಆಗುವಂತದ್ದೆಲ್ಲ ಅದೆಲ್ಲ ತುಂಬಾ ಒಳ್ಳೇದಂತೆ, ನಮ್ಮ ಬ್ರೈನಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಮೊದ್ಲಿನ ಕಾಲದಲ್ಲೆಲ್ಲ ಹೇಗೆ ಈಗ ಕೃಷ್ಣನಿಗೆ 9 ಲಕ್ಷ ಅವರ ಮನೆಯಲ್ಲಿ ಇದ್ದಿದ್ದು, ನಂದ ಅವರ ತಂದೆ ಮನೆಯಲ್ಲಿ ದನಗಳಿದ್ದಿದ್ದು 9 ಲಕ್ಷ ದನ ಕರುಗಳಿದ್ವಂತೆ. ಹಾಗೂ ಭಗವಂತನಿಗೆ ತುಂಬಾ ಪ್ರೀತಿಯಾಗಿರುವಂತದ್ದು. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಅಂತ ಹೇಳ್ತೀವಿ. ಅಂದ್ರೆ ಬ್ರಾಹ್ಮಣ ಹಾಗೂ ಗೋ ಅಂತ ಹೇಳಿದ್ರೆ ತುಂಬಾ ಪ್ರೀತಿಯಾಗಿರುವಂತದ್ದು. ಆದ್ರೆ ಈಗಿನ ಕಾಲದಲ್ಲಿ ಗೋ ಹತ್ಯೆ ಸಹ ತುಂಬಾ ನಡೆಯುವಂತದ್ದಲ್ವಾ. ಅಂದ್ರೆ ಶಾಸ್ತ್ರದಲ್ಲಿರುವಂತದ್ದು, ಗೋ ಹತ್ಯೆ ಮಾಡಿದ್ರೆ ಎಷ್ಟು ಪಾಪ ಅಂದ್ರೆ ಆ ದನದ ಮೇಲೆ ಗೋವಿನ ಮೇಲೆ ಇರೋ ಒಂದು ರೋಮ ಏನಿರುತ್ತೆ, ಅಷ್ಟು ರೋಮದಷ್ಟು ಅವನು ಹುಟ್ಟಿ ಸತ್ತು ಬರ್ಬೇಕಂತೆ, ಇನ್ನೊಂದು ಜನ್ಮ ಪಡಿಬೇಕಾದ್ರೆ. ಅಷ್ಟು ಒಂದು ಪಾಪ ಅಂತ ಶಾಸ್ತ್ರ ಹೇಳುವಂತದ್ದು. ಸೊ ಎಲ್ಲಾ ಕಾರಣ ಕೃಷ್ಣ ಅಂತ ಹೇಳಿ ನಾವು ಇದರಲ್ಲಿ ಅರ್ಥ ಮಾಡ್ಕೊ. ಮಚ್ಚಿತ್ತ ಮತ್ಕಥಾ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತದೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತದೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡುತ್ತಾರೆ. ಸೊ ಹೇಗೆ ಒಂದು ಈ ಸೈನ್ ಅಂತಾರಲ್ಲ ಎಲ್ಲದಕ್ಕೂ, ಅಂದ್ರೆ ಈ ಸೈನ್ ಆಫ್ ಪ್ಯೂರ್ ಡಿವೋಟಿ ಏನು, ಹೇಗೆ ನಾವು ಒಂದು ಶುದ್ಧ ಭಕ್ತರನ್ನ ಗುರುತಿಸುವಂತದ್ದು ಅಂದ್ರೆ, ಅವ್ರು ಯಾವಾಗ್ಲೂ ಭಗವಂತನ ಬಗ್ಗೆ ಮಾತಾಡ್ತಾ ಇರ್ತಾರಂತೆ. ಪ್ರಭುಪಾದ್ ನೀವು ನೋಡಿ, ಯಾವಾಗ್ಲೂ 24 ಗಂಟೆ ಅವರು ಕೃಷ್ಣನ ಬಗ್ಗೆನೆ ಮಾತಾಡ್ತಾ ಇದ್ರು. ಬೇರೆ ಏನು ಇಲ್ಲ, ಬೇರೆ ಯಾವ ವಿಷಯನೂ ಇಲ್ಲ, ಯಾವ ಪ್ರಜಲ್ಪ ಇಲ್ಲ. ಈಗ ಇದರಲ್ಲಿ ಸಹ ನಮ್ಮ ಉಪದೇಶಾಮೃತದಲ್ಲಿರುವಂತದ್ದು ಅಂದ್ರೆ ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿ ವಿನಶ್ಯತಿ. ಅಂದ್ರೆ ಈ 6 ವಿಷಯಗಳನ್ನ ಮಾಡಿದ್ರೆ ನಮ್ಮ ಭಕ್ತಿ ವಿನಾಶ ಆಗುತ್ತೆ. ಅದರಲ್ಲಿ ಒಂದು ಪ್ರಜಲ್ಪ ಅಂತ ಹೇಳಿದ್ರೆ ಅನ್ನೆಸೆಸರಿ ಟಾಕ್, ಅಂದ್ರೆ ರೂಮರ್ಸ್ ಎಲ್ಲ ಮಾತಾಡ್ತೀವಲ್ಲ, ಅವರ ಮನೇಲಿ ಈ ತರ ಆಯ್ತು, ಅವ್ರು ಹೀಗ ಆಯ್ತು, ಅವರು ಅಂದ್ರೆ ಬೇರೆಯವರ ವಿಷಯ ಮಾತಾಡುವಂಥದ್ದು. ಇದರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ, ಭಕ್ತಿ ಅದರಿಂದ ನಾಶ ಆಗುವಂಥದ್ದು ಅಂತ. ಸೊ ಇಲ್ಲಿ ಶುದ್ಧ ಭಕ್ತರುಗಳ ಯೋಚನೆ ಬಗ್ಗೆ ಭಗವಂತ ಹೇಳುವಂಥದ್ದು, ಯಾವಾಗಲೂ ನನ್ನ ಬಗ್ಗೆ ಹಾಡ್ತಾರೆ ಮತ್ತು ಕೀರ್ತನ ಮಾಡ್ಕೊಂಡು ಅವರು ಖುಷಿ ಪಡ್ತಾರೆ. ಈಗ ಪ್ರಹ್ಲಾದ್ ಮಹಾರಾಜ್ ಯಾವಾಗ್ಲೂ ಕೃಷ್ಣನ ಒಂದು ಸ್ಮರಣೆಯಲ್ಲೇ ಇರ್ತಾ ಇದ್ರಲ್ವಾ, ವಿಷ್ಣುವಿನ ಸ್ಮರಣೆಯಲ್ಲೇ ಇರ್ತಾ ಇದ್ರು. ಹೇಗೆ ಅವ್ರಂದ್ರೆ ಸಣ್ಣ ಮಗು ಇರುವಾಗ್ಲಿಂದಲೇ ಅವರು ತಾಯಿಯ ಒಂದು ಗರ್ಭದಲ್ಲಿಂದ ಅವರಿಗೆ ತಾಯಿ ಗರ್ಭದಲ್ಲಿರುವಾಗ್ಲೇ ನಾರದ ಮುನಿ ಅವರಿಗೆ ಆ ಒಂದು ದೇವರ ಬಗ್ಗೆ ಹೇಳ್ತಾ ಇದ್ದಿದ್ದು. ಸೊ ಅವರು ಈ ರಾಕ್ಷಸ ಗುರುಕುಲಕ್ಕೆ ಹೋದ್ರು ಸಹ ಅಲ್ಲಿ ಸಹ ಎಲ್ಲರನ್ನು ಭಕ್ತರನ್ನಾಗಿ ಮಾಡ್ತಾರೆ. ಅಂದ್ರೆ ಅವ್ರು ಯಾವಾಗ್ಲೂ ಅವರು ನಿರ್ಬಂಧೇ ಕೃಷ್ಣ ಸಂಬಂಧಿ, ಎಲ್ಲವನ್ನ ಕೃಷ್ಣನ ಇದಲ್ಲಿ. ಮತ್ತೆ ಭಕ್ತರು ಹೇಗೆ ಅಂತ ಹೇಳಿದ್ರೆ ಎಲ್ಲವನ್ನನ್ನು ಕೃಷ್ಣನ ಒಂದು ಸೇವೆಯಲ್ಲಿ ಉಪಯೋಗಿಸುವಂತದ್ದು. ಯಾವುದೇ ಒಂದು ಅಂದ್ರೆ ವಸ್ತುವನ್ನ ಈ ನಾವು ನೋಡಿದ್ವಿ, ಅದು 5ನೇ ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧನಿ ವಸ್ತುನಃ ಮುಮುಕ್ಷಿಭಿ ಪರಿತ್ಯಾಗೋ ಫಲ್ಗು ವೈರಾಗ್ಯ ಉಚ್ಯತೆ. ಅಂದ್ರೆ ದೇವರ ಕ್ರಿಯೇಷನ್ ಅಲ್ಲಿರೋ ಎಲ್ಲಾ ವಸ್ತುಗಳು ಸಹ ದೇವರ ಸೇವೆಯಲ್ಲಿ ನಾವು ಯೂಸ್ ಮಾಡ್ಬೇಕು. ಸೊ ಪರಿಶುದ್ಧ ಭಕ್ತರ ಒಂದು ಯೋಚನೆಗಳು ಆ ರೀತಿ ಇರುವಂತದ್ದು. ಅವ್ರು ಯಾವುದನ್ನು ಸಹ ಮೆಟೀರಿಯಲ್ ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡಲ್ಲ. ಸೊ ಈಗ ಪ್ರಭುಪಾದ್ ಆಗ್ಲಿ, ಚೈತನ್ಯ ಮಹಾಪ್ರಭುಗಳು ಸಹ ಆಲ್ ಇಂಡಿಯಾ ಅವರು ಆಗಿನ ಕಾಲದಲ್ಲಿ 500 ವರ್ಷದಿಂದ ಇಡೀ ಭಾರತಾದ್ಯಂತ ಸುತ್ತಿ ಈ ಹರಿನಾಮವನ್ನ ಪ್ರಚಾರ ಮಾಡ್ತಾ ಇದ್ರು. ಸೊ ಪ್ರಭುಪಾದ್ ಸಹ ಅವರ ಲೈಫ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರಭುಪಾದ್ ಹೇಳುವಂತದ್ದು, ನೀವು ಸಹ ಅಂದ್ರೆ ಎಷ್ಟೀಗ ಮಿಲಿಯನ್ ಆಫ್ ಇಯರ್ಸ್ ನಾವು ಎಷ್ಟೋ ತಗೊಂಡಿದೀವಿ, ಸಾವಿರಾರು ವರ್ಷ ಹುಟ್ಟಿ ಸತ್ತು ನಾವು ಬೇರೆ ಬೇರೆ ಒಂದು ಜೀವಿಗಳಲ್ಲಿ ಹುಟ್ಟಿ ಬಂದಿದ್ದೇವೆ. ಇದೊಂದು ಜೀವನವನ್ನ ನೀವು ಕೃಷ್ಣನಿಗೋಸ್ಕರ ಕೊಡಿ. ಸೊ ಅದು ವೇಸ್ಟ್ ಆಗಲ್ಲ. ಹೇಳ್ತಾರಲ್ಲ, ಕೃಷ್ಣ ಹೇಳುವಂಥದ್ದು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿರುವಂತದ್ದು ಯಾವುದು ಮೋಸ ಆಗಲ್ಲ. ಅಂದ್ರೆ ಅಟ್ಲೀಸ್ಟ್ ನಮಗೆ ನೆಕ್ಸ್ಟ್ ಪ್ರಾಣಿಯ ಜನ್ಮ ಸಿಗಲ್ವಂತೆ, ನಾವೊಂದು ಈ ಒಂದು ಜೀವನದಲ್ಲಿ ಆ ಭಕ್ತಿಯನ್ನ ತಗೊಂಡ್ರೆ ಅದಂತೂ ಒಂದು ಗ್ಯಾರಂಟಿ ಅಂತ ಪ್ರಭುಪಾದ್ ಹೇಳ್ತಾರೆ.
Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Hare Krishna, Krishna Krishna, Hare Hare, Hare Rama, Rama Rama. ಸೊ ಖುಷಿ ಆಗತ್ತೆ ಅದನ್ನ ನೋಡಿದ್ರೆ ನಂಗೆ ಎವ್ರಿ ಟೈಮ್ ಅಂದ್ರೆ ಮೈಯೆಲ್ಲ ರೋಮಾಂಚನ ಆಗತ್ತೆ. ಹೇಗೆ ಪ್ರಭುಪಾದ್ ಒಂದು ವೆಸ್ಟಿಗೆ ಹೋಗಿ ಈ ತರ ಒಂದು ಇಷ್ಟು ಜನರನ್ನ ಭಕ್ತರು ಮಾಡಿದ್ರು ಅಂದ್ರೆ ಎಂತ ಆಶ್ಚರ್ಯವಾಗಿರುವಂತ ವಿಷಯ ಅಲ್ಲ. ಸೊ ಈಗ ಇನ್ನೆರಡು ಶ್ಲೋಕದಲ್ಲಿ ಕೃಷ್ಣ ಹೇಳುವಂತದ್ದು ಕೃಷ್ಣನ ಒಂದು ರೆಸಿಪ್ರೊಕೇಶನ್, ಅಂದ್ರೆ ಮೊದಲನೇ ಎರಡರಲ್ಲಿ 8, 9ರಲ್ಲಿ ಕೃಷ್ಣ ಅವನ ಬಗ್ಗೆ ಹೇಳುವಂಥದ್ದು. ಸೊ ಕೃಷ್ಣನನ್ನ ಈಗ ಹೇಗೆ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಕೃಷ್ಣ ನಮಗೆ ಹೇಗೆ ರೆಸಿಪ್ರಿಕೇಟ್ ಮಾಡ್ತಾನೆ ಅಂತ ಈ ಎರಡರಲ್ಲಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಮುಪಯಾಂತಿ ತೇ. ನನ್ನ ಪ್ರೀತಿ ಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಸೊ ಇದೊಂಥರ ಭಕ್ತರಿಗೆ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗುವಂತದ್ದು ಅಂತ ಹೇಳಿದ್ರೆ ಸೊ ಅಂದ್ರೆ ಭಗವಂತ ಹೇಳುವಂಥದ್ದು ನನ್ನನ್ನ ಯಾರು ಅಂದ್ರೆ ಭಗವಂತ ಆ ರೀತಿಯಾದ ಒಂದು ನಮಗೆ ಬುದ್ಧಿಯೋಗ ಅಂದ್ರೆ ಹೇಗೆ ನನ್ನ ಹತ್ರ ಬರುವಂತದ್ದು ಅಂತ ಹೇಳಿ ಅಂದ್ರೆ ಹೇಗೆ ನಮಗೆ ಈ ಭಕ್ತಿಯಲ್ಲಿ ಏನಂತಾರೆ ಭಕ್ತಿಯಲ್ಲಿ ತೊಡಗುವುದಕ್ಕೆ ಒಂದು ಇಂಟ್ರೆಸ್ಟ್ ಸಹ ಬರ್ಬೇಕಂತ ಹೇಳಿದ್ರೆ ಅಂದ್ರೆ ಫೇತ್ ಶ್ರದ್ಧೆ ಏನಿದೆ ಆ ಶ್ರದ್ಧೆ ಬರ್ಬೇಕಿದ್ರೆ ಅದು ಭಗವಂತನ ಕೃಪೆ ಅಂತೆ. ಗುರು ಕೃಷ್ಣ ಕೃಪಾಪಾಯ್ ಭಕ್ತಿ ಲತಾ ಬೀಜ್. ಸೊ ಈ ಭಕ್ತಿಲತಾ ಬೀಜ್ ಹೇಗೆ ಬರುವಂತದ್ದು ನಮಗೆ ಗುರುಗಳ ಒಂದು ಕೃಪೆ ಬೇಕು, ಹಾಗೂ ಭಗವಂತನ ಕೃಪೆ ಇದ್ರೆ ಮಾತ್ರ ಎಲ್ಲರಿಗೂ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಭಗವಂತ ಹೇಳುವಂಥದ್ದು ಕೃಷ್ಣ ಈಗ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇರುವಂತದ್ದು, ಆದರೆ ಅವನು ಸ್ಲೀಪಿಂಗ್ ಸ್ಟೇಜ್ ಅಲ್ಲಿ ಇದ್ದಾನೆ, ಎಲ್ಲರಿಗೂ ಅವನು ಗೈಡ್ ಮಾಡಲ್ಲ ಅಲ್ವಾ. ಆದ್ರೆ ಯಾವಾಗ ಕೃಷ್ಣ ಅವೇಕ್ ಆಗುವಂತ ಕೃಷ್ಣ ನಮಗೆ ಗೈಡ್ ಮಾಡುವಂತದ್ದು ಅಂತ ಹೇಳಿದ್ರೆ ನಮಗೆ ಆ ಒಂದು ಫೇತ್ ಇದ್ದಾಗ, ದೇವರ ಮೇಲೆ ಒಂದು ಆ ಶ್ರದ್ಧೆ ಏನಿದೆ ಅದು, ಹಾಗೂ ನಮಗೆ ಆ ಸರೆಂಡರ್ ಇದ್ದಾಗ ನಮಗೆ ಆ ಬುದ್ಧಿಯೋಗವನ್ನ ಭಗವಂತ ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಧ್ರುವ ಮಹಾರಾಜ್ ಹೇಗೆ ಧ್ರುವ ಮಹಾರಾಜ್ಗೆ ಗುರುಗಳಾಗಿ ಸಿಕ್ಕಿದ್ಯಾರು ಅಂದ್ರೆ ನಾರದ ಮುನಿ. ಸೊ ಅವರು ಸಿಕ್ಕಿದ ಮೇಲೆ ಅವ್ರಂದ್ರೆ ಬೋನಫೈಡ್ ಆಚಾರ್ಯ. ಸೊ ಆತರ ಒಬ್ರು ಗುರುಗಳು ಸಿಕ್ಕಿದ್ರೆ ಅವರ ಒಂದು ಜೀವನನೇ ಲೈಫೇ ಚೇಂಜ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಧ್ರುವ ಮಹಾರಾಜ್ ಅವರಿಗೆ ಅಂದ್ರೆ ನಿಮ್ಗೆ ಇದು ಕತೆ ಗೊತ್ತಿರ್ಬೋದು ಒಂದ್ಸತಿ, ನಾನು ಅನ್ಮ್ಯೂಟ್ ಮಾಡ್ತೀನಿ. ಎಲ್ಲರಿಗೂ ಗೊತ್ತಿದೆಯಾ ಇದು ಕತೆ? ಹರೇ ಕೃಷ್ಣ. ಧ್ರುವ ಮಹಾರಾಜ್ ಕತೆ ಗೊತ್ತಿದೆಯಾ ಎಲ್ಲರಿಗೂ? ನಾನು ಹೇಳಿದ್ನ ಮೊದ್ಲೆ? ಹರೇ ಕೃಷ್ಣ. ಹಾ ಹೇಳಿಲ್ವಾ? ಓಕೆ, ಇಲ್ವಾ? ಓಕೆ, ಆಯ್ತು, ಹೇಳ್ತೀನಿ. ಸೊ ಧ್ರುವ ಮಹಾರಾಜು ಅವರ ತಂದೆ ಉತ್ತಾನಪಾದ ಅಂತ ಹೇಳ್ಬಿಟ್ಟು, ಅವರ ತಂದೆ ಮಹಾರಾಜ, ಅವನಿಗೆ 2 ಜನ ಹೆಂಡತಿಯರು. ಸೊ ಅದರಲ್ಲಿ ಮೊದಲನೇ ಹೆಂಡತಿ ಮಗ ಧ್ರುವ ಮಹಾರಾಜ್. ಸೊ ಎರಡನೇ ಹೆಂಡತಿ ಸುರುಚಿ ಹಾಗೂ ಸುನೀತಿ ಅಂತ. ಸೊ ಸುರುಚಿಯ ಮಗ ಉತ್ತಮ ಅಂತ. ಅವನಿಗೆ ರಾಜನಿಗೆ ಎರಡನೇ ಹೆಂಡತಿ ಮೇಲೆ ಜಾಸ್ತಿ ವ್ಯಾಮೋಹ ಇರುತ್ತೆ. ಒಂದ್ಸತಿ ಏನಾಗುತ್ತೆ, ಸಭೆಯಲ್ಲಿ ಆ ಎರಡನೇ ಹೆಂಡತಿಯ ಮಗ ಬಂದು ತಂದೆಯ ತೊಡೆ ಮೇಲೆ ಕೂತ್ಕೊಳ್ತಾನೆ. ಅದನ್ನ ನೋಡಿ ಈ ಧ್ರುವನಿಗೆ 5 ವರ್ಷ. ಅವನು ಸಹ ಆಸೆ ಆಗುತ್ತಲ್ವಾ, ತಂದೆ ಅಂತ ಹೇಳಿ ತಂದೆ ಮೇಲೆ ಆಬ್ವಿಯಸ್ಲಿ ಪ್ರೀತಿ ಇರುತ್ತೆ, ಅವನಿಗೆ ಹೋಗಿ ಕೂರ್ಬೇಕು ಅಂತ. ಅವನು ಕೂರಕ್ಕೆ ಅಂತ ಕೂರ್ಲಿಕ್ಕೆ ಹೋಗುವಾಗ ಏನ್ ಮಾಡ್ತಾಳೆ, ಅವನ ಎರಡನೇ ಅಂದ್ರೆ ಹೆಂಡತಿ, ಅವನ ರಾಜನ ಚಿಕ್ಕಮ್ಮ, ಅವಳೇನ್ ಹೇಳ್ತಾಳೆ, ತಡಿತಾಳೆ, ನಿನಗೆ ಕೂರ್ಲಿಕ್ಕೆ ನಿಲ್ಲು, ನಿನಗೆ ಈ ಜನ್ಮದಲ್ಲಿ
ಅವರ ಮೇಲೆ ನಿನ್ನ ತಂದೆಯ ಮೇಲೆ ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನೀನು ಇನ್ನೊಂದು ಜನ್ಮ ಹುಟ್ಟಿ ಬರ್ಬೇಕು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ್ರೆ ಆಗ ನಿನಗೆ ಅರ್ಹತೆ, ಈಗ ಇಲ್ಲ ಅಂತ ಹೇಳ್ತಾಳೆ. ಅವನು ತಂದೆಯ ಮುಖ ನೋಡ್ತಾನೆ, ತಂದೆ ಏನಾರು ಹೇಳ್ತಾರಾ ಅಂತ. ತಂದೆ ಏನು ಮಾತಾಡಲ್ಲ. ಯಾಕಂತ ಹೇಳಿದ್ರೆ ಅವನು ಅಷ್ಟು ಒಂದು ಮೋಹದಲ್ಲಿದ್ದ ಅವನು ಆ ಹೆಂಡತಿ ಮೇಲೆ. ಅವನು ಏನ್ ಹೇಳಲ್ಲ, ಅವನಿಗೆ ಬೇಜಾರಾಗುತ್ತೆ. ಅವನು ಕ್ಷತ್ರಿಯ, ಅವನ ರಕ್ತ ಕುದಿಯುತ್ತೆ. ಸೊ ಅವನು ಸೀದಾ ಓಡ್ತಾನೆ ಅಂತ, ಓಡಿ ಹೋಗಿ ಬೇಜಾರು ಅಳ್ತಾನೆ, ಈ ಕಡೆ ಸಿಟ್ಟು ಎಲ್ಲ ಒಟ್ಟಿಗೆ. ತಾಯಿ ಹತ್ರ ಹೋಗಿ ಅಳ್ತಾನೆ ಅವನು. ಅವನ ತಾಯಿ ತುಂಬಾ ಸಾಧ್ವಿ. ಅವಳ ಹತ್ರ ಹೋಗಿ ಹೇಳುವಾಗ ಈ ತರ ಹೇಳ್ತಾ ಇದಾರೆ, ನಾನು ಏನ್ ಮಾಡ್ಬೇಕು ಅಂದ್ರೆ ನನಗೆ ನ್ಯಾಯ ಬೇಕು ಅಂತ ಕೇಳ್ತಾನೆ. ನ್ಯಾಯ ಬೇಕು, ನಾನು ಯಾರ ಹತ್ರ ಹೋಗ್ಬೇಕು ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನೀನು ದೇವರ ಹತ್ರ ಹೋಗು ಅಂದ್ರೆ ಅವಳಿಗೇನು ಹೇಳಕ್ ಗೊತ್ತಾಗಲ್ಲ ಪಾಪ, ಅವಳಿಗೆ ಬೇಜಾರಾಗುತ್ತೆ, ಅವಳು ಅಳ್ತಾಳೆ. ಆಮೇಲೆ ಹೇಳ್ತಾಳೆ, ನ್ಯಾಯವನ್ನ ನೀನು ವಿಷ್ಣು ಹತ್ರ ಹೋಗಿ ಕೇಳು ಅಂತ ಹೇಳ್ತಾಳೆ. ಏನ್ ಮಾಡ್ಬೇಕು ನಾನು, ವಿಷ್ಣು ಎಲ್ಲಿ ಸಿಗ್ತಾನೆ ನನಗೆ? ಕಾಡಲ್ಲಿ ಹೋಗಿ ತಪಸ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅವ್ನು ಸೀದಾ, ಅಷ್ಟು ಸಣ್ಣ ಹುಡುಗ, 5 ವರ್ಷದ ಹುಡುಗ, ಕಾಡಿಗೆ ಹೋಗಿ ತಪಸ್ಸಿಗೆ ಹೋಗ್ತಾನೆ ಅವನು. ತಪಸ್ಸಿಗೆ ಹೋಗುವಾಗ ಏನಾಗುತ್ತೆ, ದಾರಿಯಲ್ಲಿ ನಾರದ ಮುನಿ ಸಿಗ್ತಾರೆ. ನಾರದ ಮುನಿ ಸಿಕ್ಕಿ ಹೇಳ್ತಾರೆ, ನೀನ್ ತುಂಬಾ ಸಣ್ಣ ಹುಡುಗ, ನೀನು ಈಗ ಇದು ಈ ವಯಸ್ಸಲ್ಲ ಇದೆಲ್ಲ ಮಾಡುವಂತದ್ದು, ಧ್ಯಾನ ಮಾಡೋ ವಯಸ್ಸಲ್ಲ ಇದು, ನೀನು ಹೋಗು ಮತ್ತೆ ಸ್ವಲ್ಪ ಇನ್ನು ಸುಮಾರು ದೊಡ್ಡ ಎಲ್ಲ ಆಮೇಲೆ ಮಾಡು ನೀನು ಅಂತ. ಅವನು ಕೇಳೋದೇ ಇಲ್ಲ. ಅವನ ಒಂದು ದೃಢ ನಿಶ್ಚಯ ನೋಡಿ ನಾರದ ಮುನಿ ಏನ್ ಮಾಡ್ತಾರೆ, ಆಯ್ತು ಅಂದ್ರೆ ಅವನು ಕನ್ವಿನ್ಸ್ ಆಗಲ್ಲ ಧ್ರುವ. ನನಗೆ ನ್ಯಾಯ ಬೇಕೇ ಬೇಕು, ನಾನು ವಿಷ್ಣುವನ್ನ ನೋಡ್ಬೇಕು, ನನಗೆ ಆ ತಂದೆಗಿಂತ ದೊಡ್ಡ ರಾಜ್ಯ ಬೇಕು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಅವನಿಗೆ ಅವನ ಬಾಲಕನ ಮುಗ್ಧತೆಯನ್ನ ನೋಡಿ ಅವರು ಪ್ಲೀಸ್ ಆಗಿ ನಾರದ ಮುನಿಗಳು ಅವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನ ಹೇಳು ಅಂತ ಹೇಳಿ ಹೋಗ್ತಾರೆ. ಸೊ ಅವನು ಹೇಳ್ತಾ ಇರ್ತಾನೆ. ಸೊ ಅವ್ರು ಮತ್ತೆ 1 ತಿಂಗಳು ಆವಾಗ ಬರ್ತಾರೆ. ಆಮೇಲೆ ಮತ್ತೆ ಹೇಳ್ತಾರೆ, ಓಕೆ, ಇನ್ನು ನಿನಗೆ ನೋಡಕ್ ಸಿಗ್ಲಿಲ್ಲ, ಸೊ ನೀನ್ ಇನ್ನು ಸ್ವಲ್ಪ ಕಠಿಣವಾದ ಒಂದು ಇದನ್ನ ಮಾಡ್ಬೇಕು, ನೀನು ಊಟವನ್ನ ಬಿಡ್ಬೇಕು. ಹಾಗೆ ಅವ್ರು ಏನ್ ಮಾಡ್ತಾನ, ಅವನು ಸುಮಾರು ಅಂದ್ರೆ ಬರ್ತಾ ಬರ್ತಾ ಶುರುವಿಗೆ ಹಣ್ಣುಗಳನ್ನ ತಿಂತಾ ಇರ್ತಾನೆ, ಹಣ್ಣನ್ನ ಬಿಡ್ತಾನೆ, ಬರೀ ನೀರಲ್ಲಿ ಇರುವಂತದ್ದು, ಹಾಗೂ ಉಸಿರಾಟದಲ್ಲಿ ಕೂಡ ಕಂಟ್ರೋಲ್ ಮಾಡುವಂಥದ್ದು. ಅಂದ್ರೆ 12 ದಿನಕ್ಕೆ ಒಂದ್ಸರ್ತಿ ಒಂದು ಉಸಿರನ್ನ ತಗೊಳ್ಳುವಂಥದ್ದು, ಹಾಗೆ ಬಿಡುವಂತದ್ದಂತೆ. ಅಷ್ಟು ಒಂದು ಕಠಿಣ. ಎಲೆಗಳನ್ನ ತಿಂತಾ ಇರ್ತಾನೆ, ಆಮೇಲೆ ಅದನ್ನು ಬಿಟ್ಟು ಎಲ್ಲವನ್ನೂ ಬಿಡ್ತಾನಂತೆ. ಒಂದು 6 ತಿಂಗಳು ಆ ರೀತಿಯಾದ ಒಂದು ತಪಸ್ಸು. ಇದೇನು ಅಂದ್ರೆ ಅಷ್ಟಾಂಗ ಯೋಗ, ನಾವು ನೋಡಿದ್ವಲ್ಲ, ಈ ಹೇಗೆ ಯೋಗಿ ಎಲ್ಲವನ್ನ ಮಾಡೋದು, ಆ ರೀತಿ ಆ ತರದ್ದು ಒಂದು ತಪಸ್ಸು. ಅದು ಒಂದೇ ಕಾಲ ಮೇಲೆ ನಿಂತ್ಕೊಂಡು ಅವನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಲಾಸ್ಟಿಗೆ ಆಗುವಾಗ. ಆಮೇಲೆ ಎಷ್ಟರ ಮಟ್ಟಿಗೆ ಅದು ಇದಾಗತ್ತೆ ಅಂತ ಹೇಳಿದ್ರೆ, ದೇವತೆಗಳಿಗೆಲ್ಲ ಅಂದ್ರೆ ಅವನು ಒಂದು ಉಸಿರಾಡಿ ನಿಲ್ಸುವವರೆಗೂ ಎಷ್ಟು ಕಂಟ್ರೋಲ್ ಆಗಿತ್ತಂದ್ರೆ ಅವನಿಗೆ ಇಡೀ ಬ್ರಹ್ಮಾಂಡವೇ ಅಂದ್ರೆ ಗಾಳಿ ಇಲ್ದಾಗ ಆಗ್ತಾ ಇತ್ತಂತೆ. ಸಡನ್ ಅಂದ್ರೆ ಗಾಳಿಯೇ ನಿಲ್ತಾ ಇತ್ತಂತೆ. ದೇವತೆಗಳಿಗೆಲ್ಲ ಉಸಿರಾಡಕ್ಕೆ ಕಷ್ಟ ಆಗಿ ಅವರೆಲ್ಲ ವಿಷ್ಣು ಹತ್ರ ಹೋಗಿ ಹೇಳ್ತಾರಂತೆ, ಇದು ಯಾರೋ ಏನೋ ಆಗಿದೆ ಅಂದ್ರೆ, ಅವರೆಲ್ಲ ಅನ್ಕೊಳ್ಳುವಂಥದ್ದು ಯಾರೋ ರಾಕ್ಷಸ ಇರ್ಬೇಕು ಅಂತ ಹೇಳಿ. ಅವ್ರಿಗೆ ಗೊತ್ತಿಲ್ಲ, ಹೆದರ್ತಾರೆ. ಆಗ ವಿಷ್ಣು ನೋಡುವಾಗ ವಿಷ್ಣುಗೆ ಗೊತ್ತಾಗುತ್ತೆ ಇದು ಅವನ ಭಕ್ತನೇ ಅಂತ. ಅವರೆಲ್ಲ ಧೈರ್ಯ ಹೇಳ್ತಾರಂತೆ, ದೇವತೆಗಳಿಗೆ ಭಯ ಪಡಬೇಡಿ, ಇದು ನನ್ನ ಭಕ್ತನೇ, ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಅವ್ರು ಹೋಗಿ ಆಮೇಲೆ ವಿಷ್ಣು ದರ್ಶನ ಕೊಡುವಂಥದ್ದು ಧ್ರುವ ಮಹಾರಾಜಿಗೆ. ಸೊ ವಿಷ್ಣು ದರ್ಶನ ಕೊಟ್ಟ ಕೂಡ್ಲೆ ಅವನಿಗೆ ಎಲ್ಲ ಅವನ ಮನಸ್ಸಲ್ಲಿರೋ ಕಲ್ಮಶ ಎಲ್ಲ ಹೋಗುತ್ತೆ. ಅಂದ್ರೆ ಭಗವಂತನೇ ಹಾಗೆ, ಕೃಷ್ಣ ಹೇಗೆ ಅಂತ ಹೇಳಿದ್ರೆ ನಮಗೆ ಭೌತಿಕ ಇಚ್ಛೆನ ಕೊಡೋ ಮೊದಲು ಮನಸ್ಸನ್ನ ಶುದ್ಧ ಮಾಡುವಂಥದ್ದು. ಅವನು ಅವರು ಆಶೀರ್ವಾದ ಮಾಡ್ತಾರೆ, ಅವರ ಕೈಯಲ್ಲಿರೋ ಒಂದು ಶಂಖ ಇದೆ ಅಲ್ಲ, ಇದನ್ನ ಅವನ ತಲೆ ಮೇಲೆ ಇಡ್ತಾರೆ. ಅದು ಇಟ್ಟಿದ ತಕ್ಷಣ ಅವನೇನಾಗತ್ತೆ, ಅವನಿಗೆ ಕೂಡ್ಲೆ ಅವನಿಗೆ ಯಾವುದೊಂದು ಆಸೆಗೆ ಬಂದಿದ್ದ ಆ ಕಲ್ಮಶ ಎಲ್ಲ ಹೋಗಿ ಅವನು ಹೇಳುವಂಥದ್ದು ಒಂದು ಗಾಜಿನ ಒಂದು ಪೀಸಿಗೋಸ್ಕರ ನಾನು ಬಂದೆ, ಆದರೆ ನನಗೆ ವಜ್ರ ಸಿಕ್ಕಿದಾಗಾಯ್ತು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಹೇಳಿದ ಮೇಲೆ ಅವನು ಹೇಳ್ತಾನೆ, ನನಗೆ ಬೇರೆ ಯಾವ್ದು ಆಸೆ ಬೇಕಾಗಿಲ್ಲ, ನಾನು ಒಂದು ರಾಜ್ಯಕ್ಕೋಸ್ಕರ ಬಂದೆ, ಆದ್ರೆ ನನಗೆ ಭಗವಂತನ ನೋಡಿದ್ಮೇಲೆ ನನಗೆ ಯಾವ ಇಚ್ಛೆಯೂ ಇಲ್ಲ, ನಾನು ನಿನ್ನ ಹತ್ರ ಬರ್ತೇನೆ ಅಂತ ಅವ್ನು ಹೇಳ್ತಾನೆ. ಇಲ್ಲ, ನೀನು ತುಂಬಾ ಸಣ್ಣ ವಯಸ್ಸೀಗ, ಈಗ ನೀನು ಬರೋಕ್ ಆಗ್ಲಿಲ್ಲ, ನೀನು ಸಾಧಿಸದಿದೆ, ನೀನು ಆಳು, ನಿನಗೆ ಅಂದ್ರೆ ಅವನಿಗೆ ಅಷ್ಟು ದೊಡ್ಡ ಕಿಂಗ್ಡಮ್ ಸಿಗುತ್ತೆ. ಅಂದ್ರೆ ಭಗವಂತ ಹೇಳ್ತಾನೆ, ನಿನ್ನ ಆಯುಷ್ ಎಲ್ಲ ಮುಗಿದ ಮೇಲೆ ನಾನು ನಿನ್ನನ್ನ ಕರ್ಕೊಂಡು ಹೋಗ್ತೇನೆ. ಅವನು 35,000 ವರ್ಷ, ಅಂದ್ರೆ ಆಗ ಸತ್ಯಯುಗ, ಅದು 35,000 ವರ್ಷ ಧ್ರುವ ಮಹಾರಾಜು ಆಳ್ತಾರಂತೆ. ಆಗ ಹೋಗ್ತಾನೆ. ಆಮೇಲೆ ತಂದೆ ಸಹ ಅವನ ತಪ್ಪಿನ ಪಶ್ಚಾತ್ತಾಪ ಆಗಿ ಆಮೇಲೆ ಮಗನನ್ನ ಕರ್ಕೊಳ್ತಾನೆ, ಅವನನ್ನ ರಾಜ ಸಹ ಮಾಡ್ತಾನೆ. ಅವನು ದೊಡ್ಡ ಆದ್ಮೇಲೆ 35,000 ವರ್ಷ ಆಳ್ತಾನೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಒಂದು ಭಗವಂತನ ಕೃಪೆ. ಅದಾದ ಮೇಲೆ ಭಗವಂತ ಅವನಿಗೆ ಧ್ರುವಲೋಕ ಅಂತಾನು ಕೊಡ್ತಾರೆ. ಅದೆಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ, ಧ್ರುವಲೋಕವನ್ನ ಭಗವಂತ ಕೊಡುವಂಥದ್ದು. ಸೊ ಈ ರೀತಿ ಭಗವಂತ ಪ್ರತಿಕ್ರಿಯೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನ ಭಕ್ತರಿಗೆ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲೆಯನ್ನು ನಾಶ ಮಾಡುತ್ತಾನೆ. ಸೊ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು,
ಜಹಾ ಕೃಷ್ಣ ಹೋಯ್ ವಹ ಸಾರಿ, ಓಕೆ, ಇನ್ನೊಂದ್ಸತಿ ಓದ್ಲಾ? ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಸೊ ಅಂದ್ರೆ ಭಗವಂತ ಈಗ ಚೈತನ್ಯ ಮಹಾಪ್ರಭು ಸಹ ಹೇಳುವಂತದ್ದು ಜಹಾ ಕೃಷ್ಣ ಹೋಯ್ ವಹ ಮಾಯಕನ ಅಧಿಕಾರ. ಅಂದ್ರೆ ಕೃಷ್ಣ ಇರೋ ಕಡೆ ಮಾಯೆ ಇಲ್ಲ. ಮಾಯೆ ಅಂದ್ರೆ ಕಸ್ತಲಿಗೆ ಹೋಲಿಸಿರುವಂತದ್ದು. ಸೊ ಕೃಷ್ಣ ಇರೋ ಕಡೆ ಮಾಯೆ ಇಲ್ಲ. ಮಾಯೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಅಲ್ಲ, 3 ಗುಣಗಳಿಂದ ನಾವು ಈಗ ಬಂಧಿತರಾಗಿದ್ದೇವೆ. ಆದ್ರೆ ಅದನ್ನ ಕೃಷ್ಣನ ನಾವು ಯಾವಾಗ ಕೃಷ್ಣನ ಪ್ರೊಟೆಕ್ಷನ್ ಅಲ್ಲಿ ಇರ್ತೇವೆ, ಆ ಮಾಯೆ ನಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು, ನಾನು ಅವರ ಮೇಲೆ ಸ್ಪೆಷಲ್ ಅಂದ್ರೆ ಒಂದು ವಿಶೇಷ ಅನುಕಂಪ ತೋರ್ಸಕ್ಕೆ ಹೃದಯದಲ್ಲಿದ್ದು ಜ್ಞಾನದ ದೀಪದಿಂದ ನಾನು ಅವರ ಅಜ್ಞಾನದ ಕತ್ತಲೆಯನ್ನ ನಾಶ ಮಾಡುತ್ತೇನೆ. ಸೊ ಈಗ ನಾವು ನಮ್ಮ ಸ್ಕ್ರಿಪ್ಚರ್ಸ್ ನ ನೋಡಿದ್ರೆ ಈ ಜ್ಞಾನವನ್ನ ಕೊಡ್ಲಿಕ್ಕೆ ಯಾವುದೇ ಒಂದು ವಯಸ್ಸಿಲ್ಲ. ವಯಸ್ಸಿನಿಂದ ಬರುವಂತದ್ದಲ್ಲ ಅದು. ಆತ್ಮಜ್ಞಾನ ಯಾರಿಗಾದ್ರೂ ಇರ್ಬೋದು, ಸಣ್ಣವ್ರು ಇರ್ಬೋದು. ಯಾಕಂತ ಹೇಳಿದ್ರೆ ಆ ದೇಹಕ್ಕೆ ಅಷ್ಟು ವಯಸ್ಸಿರ್ಬೋದು, ಆದ್ರೆ ಹಿಂದಿನ ಕಾಲದಲ್ಲಿ ಬೇರೆ ಒಂದು ತಪಸ್ಸು ಮಾಡಿ ಆ ಒಂದು ಅವರು ಆತ್ಮಕ್ಕೆ ವಯಸ್ಸು ಜಾಸ್ತಿನೇ ಇರ್ಬೋದು. ಆತ್ಮದ ಪ್ರಕಾರ ಅವರಿಗೆ ತುಂಬಾ ಜ್ಞಾನವನ್ನು ಬಂದಿರುತ್ತೆ. ಸೊ ಹಾಗಾಗಿ ಈಗ ನಾವು ಇಲ್ಲಿ ಮೇಲೆ ನೋಡ್ಬೋದು, ಇದು ಪರೀಕ್ಷಿತ್ ಮಹಾರಾಜ್ ಶುಕಮುನಿ ಹತ್ರ ಹೋಗಿ ಈ ಜ್ಞಾನವನ್ನ ಅಂದ್ರೆ ಸಾಯ್ಲಿಕ್ಕೆ ಒಂದು 7 ದಿನ ಇದೆ ಅಂತ ಹೇಳುವಾಗ ಅವರು ಏನು ಮಾಡ್ಬೇಕು, ನನ್ನದು ಏನು ಕರ್ತವ್ಯ ಅಂತ ಹೇಳಿ ಎಲ್ಲವನ್ನ ಅವರು ರಾಜ್ಯವನ್ನ, ಮಕ್ಕಳನ್ನ, ಹೆಂಡತಿಯನ್ನೆಲ್ಲ ಬಿಟ್ಟು ಶರಣಾಗಿ ಆಮೇಲೆ ದೇವರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಊಟವೂ ತಿಂಡಿ ಇಲ್ದೆ ಅವರು 7 ದಿನ ಕೂತ್ಕೊಂಡು ಈ ಇದನ್ನ ಭಾಗವತನ ಕೇಳಿದ್ರು. ಸೊ ಶುಕಮುನಿಗೆ ವಯಸ್ಸೆಷ್ಟು? 16 ವರ್ಷ ಅಷ್ಟೇ. ಅವರು ವ್ಯಾಸದೇವರ ಮಗ. ಅವರು ಲಿಬರೇಟೆಡ್ ಅಂದ್ರೆ ಹುಟ್ಟುವಾಗಲೇ ಲಿಬರೇಟೆಡ್. ಸೊ ಆ ರೀತಿ. ಸೊ ಇಲ್ಲಿ ನಾವು ನೋಡುವಂತದ್ದು ಇನ್ನೊಬ್ರು ಕಪಿಲ ಮುನಿ. ಸೊ ಕಪಿಲ ಮುನಿ ದೇವಾಹುತಿ ಅವರ ಕರ್ದಭ ಮುನಿ ಹಾಗೂ ದೇವಾಹುತಿಯ ಮಗ. ಸೊ ಇವರು ಆಕ್ಚುಲಿ ಭಾಗವತಮಲ್ಲಿ ಹೇಳುವಂಥದ್ದು ಕಪಿಲ ಮುನಿ ದೇವರ ಒಂದು ಇನ್ಕಾರ್ನೇಷನ್, ಕೃಷ್ಣನ ಇನ್ಕಾರ್ನೇಷನ್ ಅಂತ. ಅವ್ರು ಬಂದು ಕೊಡುವಂಥದ್ದು ಈ ಸಾಂಖ್ಯ ಫಿಲಾಸಫಿ ಅಂತ ಹೇಳಿದ್ರೆ ಈ 24 ಎಲಿಮೆಂಟ್ಸ್ ಏನಿದೆ ಅದು, ಅದರ ಬಗ್ಗೆ ಅವರು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಜ್ಞಾನವನ್ನ. ಸೊ ಈ ಜ್ಞಾನವನ್ನ ತಾಯಿಗೆ ಮಗ ಕೊಡುವಂಥದ್ದು. ಸೊ ಹಾಗೇನು ಅಂದ್ರೆ ಒಂದು ಯಾವುದೇ ಒಂದು ಏಜ್ ಫ್ಯಾಕ್ಟರ್ ಬರೋದಿಲ್ಲ ಈ ಆತ್ಮಜ್ಞಾನವನ್ನ ತಿಳ್ಕೊಳ್ಳುವಾಗ. ಹಾಗೂ ಹೇಗೆ ಅಂದ್ರೆ ಈಗ ಕನಕದಾಸರಿಗೆ ಹೇಗೆ ಭಗವಂತ ತೋರಿಸಿದ ಅಂದ್ರೆ ಅವ್ರಿಗೆ ಯಾವುದೇ ಒಂದು ವಿದ್ಯೆ ಇಲ್ಲ, ಆದ್ರೆ ಒಂದು ಆ ಭಕ್ತಿಯಿಂದ ಪ್ಲೀಸ್ ಆಗಿ ಭಗವಂತ ತೋರಿಸ್ತಾ ಅವನ ದರ್ಶನ ಕೊಟ್ಟ. ಒಂದ್ಸತಿ ಚೈತನ್ಯ ಮಹಾಪ್ರಭುಗಳು ಇರುವಾಗ ಚೈತನ್ಯ ಮಹಾಪ್ರಭುಗಳು ಸೌತ್ ಇಂಡಿಯಾ ಹೋಗಿರ್ತಾರೆ. ಅಂದ್ರೆ ಶ್ರೀರಂಗಮಲ್ಲಿ ಅಲ್ಲಿ ಒಬ್ಬ ಬ್ರಾಹ್ಮಣ ಸಿಗ್ತಾನೆ. ಸೊ ಆ ಬ್ರಾಹ್ಮಣ ಏನ್ ಮಾಡ್ತಾನೆ, ಅವನು ಆಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಕಂಠಸ್ಥ ಈ ವೇದಗಳು ಪಾಠಗಳು ಎಲ್ಲ. ಸ್ವಲ್ಪ ಅಂದ್ರೆ ನಾವೀಗ ಹೇಗೆ ಕಷ್ಟ ಪಡ್ತೀವಲ್ಲ ಶ್ಲೋಕಗಳನ್ನ ಓದ್ಲಿಕ್ಕೆ, ಆತರ ಓದಿದ್ರೆ ಅವ್ರಿಗೆ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ಸರಿಯಾದ ವಿದ್ಯೆ ಇಲ್ಲ ಅನ್ನೋ ತರ ಆ ತರ ಒಂದು ಪರಿಗಣಿಸ್ತಾ ಇದ್ರು. ಸೊ ಆ ರೀತಿ ಒಬ್ಬ ಬ್ರಾಹ್ಮಣ ಇದ್ದ ಅಲ್ಲಿ. ಅವನೇನೋ ಭಗವದ್ಗೀತೆಯನ್ನ ಹಿಡ್ಕೊಂಡು ಕಷ್ಟಪಟ್ಟು ಏನೋ ಓದ್ತಾ ಇದ್ದ. ಓದ್ಲಿಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ ಅವನಿಗೆ. ಸೊ ಅವನು ಅದನ್ನ ಅವನ ನೋಡಿ ಬೇರೆಯವರೆಲ್ಲ ಅಲ್ಲಿ ಬ್ರಾಹ್ಮಣರೆಲ್ಲ ಪಂಡಿತರೆಲ್ಲ ಅವನ್ನ ತಮಾಷೆ ಮಾಡ್ತಾ ಇದ್ರು, ನಗ್ತಾ ಇದ್ರು. ಇವರು ದೂರದಿಂದ ನೋಡ್ತಾ ಇರ್ತಾರೆ ಚೈತನ್ಯ ಮಹಾಪ್ರಭುಗಳು. ಅದನ್ನ ನೋಡಿ ಅವನ ಹತ್ರ ಹೋಗಿ ಕೇಳ್ತಾರೆ, ನೀನ್ ಆಗಿಂದ ನೋಡ್ತಾ ಇದ್ದೀನಿ, ನೀನ್ ನೋಡ್ತಾ ಇದೀಯ ಅದನ್ನ, ಆದ್ರೆ ಏನ್ ಅರ್ಥ ಆಗ್ತಾ ಇದೆ ನಿನಗೆ? ನಿನ್ನ ನೋಡಿ ಅವರೆಲ್ಲ ನಗ್ತಾ ಇದಾರೆ ಯಾಕೆ ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಓದ್ಲಿಕ್ ಬರಲ್ಲ ಸರಿಯಾಗಿ, ಆದ್ರೂ ನನ್ನ ಗುರುಗಳು ಹೇಳಿದ್ದಾರೆ, ನಾನು ಓದ್ತಾ ಇದ್ದೀನಿ, ಅದಕ್ಕೆ ಅವರೆಲ್ಲ ನಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಸೊ ಹಾಗಾದ್ರೆ ನೀನು ಮತ್ತೆ ನೋಡ್ತಾ ಇರ್ತಾರೆ ಚೈತನ್ಯ ಮಹಾಪ್ರಭುಗಳು. ಸ್ವಲ್ಪ ಹೊತ್ತಾಗುವಾಗ ಕಣ್ಣಲ್ಲೆಲ್ಲ ನೀರು ಬರ್ತಾ ಇರುತ್ತೆ, ನೀರು ಸುರಿತಾ ಇರುತ್ತೆ ಅವನಿಗೆ. ಆಗ ಅವ್ರು ಹೋಗಿ ಆಶ್ಚರ್ಯ ಕೇಳ್ತಾರೆ, ನೀನ್ ಯಾಕೆ ಅಳ್ತಾ ಇದೀಯಾ? ನಿನಗೇನು ಅರ್ಥ ಆಗಲ್ಲ ಅಂತ ಹೇಳ್ತಿದ್ಯಾ, ಆದ್ರೆ ನೀನು ಅಳ್ತಾ ಇದೀಯಲ್ಲ ಯಾಕೆ ಅಂತ ಕೇಳುವಾಗ ಚೈತನ್ಯ ಅವ್ರು ಹೇಳ್ತಾನೆ, ನಾನು ಆ ಭಗವದ್ಗೀತೆಯ ಮೊದಲನೇ ಪೇಜ್ ನಾವು ನೋಡಿರ್ತೀವಿ. ಅಂದ್ರೆ ಕೃಷ್ಣ ಹೇಗೆ ಸಾರಥಿ ಆಗಿರುವಂತದ್ದು ಅರ್ಜುನನಿಗೆ, ಆ ಒಂದು ಸಾರಥಿ ಆಗಿರೋದನ್ನ ಭಗವಂತ, ಅವನು ದೇವೋತ್ತಮ ಪರಮ ಪುರುಷ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವನು ಒಂದು ಸಾರಥಿಯಾಗಿ, ಕೇವಲ ಒಂದು ಸಾರಥಿಯಾಗಿ, ನೀವು ಸಾರಥಿ ಅಂದ್ರೆ ಗೊತ್ತಿರ್ಬೋದು ನಿಮಗೆ. ಸಾರಥಿ ಓಡಿಸುವಾಗ ಡೈರೆಕ್ಷನ್ ಹೇಳ್ಬೇಕಿದ್ರೆ ದಾರಿಯನ್ನ ಕಾಲಲ್ಲಿ ಮೆಟ್ಬೇಕಾಗತ್ತಂತೆ. ಯಾರು ಈಗ ಅರ್ಜುನ ಕಾಲಲ್ಲಿ ಮೆಟ್ಬೇಕಾಗತ್ತೆ ಅದು ಕೃಷ್ಣನನ್ನ. ಅಂದ್ರೆ ಆ ರೀತಿಯಾದ ಒಂದು ಪೊಸಿಷನ್ ನಾವೀಗ ನಮ್ಮ ಈ ಭೌತಿಕ ಜಗತ್ತಲ್ಲಿ ಇದನ್ನ ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸಿಇಒ ಒಬ್ಬ ಡ್ರೈವರಿಗೋಸ್ಕರ ಅಂದ್ರೆ ಒಬ್ಬ ಸಾಮಾನ್ಯ ಎಂಪ್ಲಾಯಿಯನ್ನ ಕರ್ಕೊಂಡು ಹೋಗುವಂತದ್ದು ನಾವೆಲ್ಲರೂ ನೋಡ್ತೀವಾ? ಸಾಧ್ಯನೇ ಇಲ್ಲ ಅಲ್ವಾ? ಅಂದ್ರೆ ಆ ರೀತಿ. ಆದ್ರೆ ಭಗವಂತ ನೋಡಿ ಎಷ್ಟು ಒಂದು ಇದಂದ್ರೆ ಭಗವಂತನಿಗೆ ಆ ರೀತಿ ಭೇದ ಭಾವನೆ ಇಲ್ಲ.
ಸೊ ಅವನು ಇಲ್ಲಿ ಹೇಳುವಂಥದ್ದು ಆ ಒಂದು ಸೊ ಅವನು ಅವನಾಗ ಹೇಳಿ ಅವನು ಅಳುವಾಗ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ನಿನಗೆ ಈ ಭಗವದ್ಗೀತೆ ಓದುವ ಅವಶ್ಯಕತೆನೇ ಇಲ್ಲ. ಅವ್ರು ಅವನನ್ನ ಆಲಿಂಗನ ಮಾಡ್ಬಿಟ್ಟು ಅವರು ಅವನ ಹೇಳ್ತಾರಂತೆ, ನಿನಗೆ ಪರಿಪೂರ್ಣ ಅರ್ಥ ಆಗಿದೆ, ಭಗವದ್ಗೀತೆ ಏನು ಅನ್ನೋದು ಅರ್ಥ ಆಗಿದೆ, ನಿನಗೆ ಭಗವಂತನನ್ನ ಅರ್ಥ ಮಾಡ್ಕೊಂಡಿದ್ಯಾ, ನಿನಗೆ ಇದನ್ನ ಓದುವ ಅವಶ್ಯಕತೆ ಇಲ್ಲ ಅಂತಾರೆ. ಸೊ ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಅವರು ಚೈತನ್ಯ ಮಹಾಪ್ರಭುಗಳ ಒಂದು ಇದರಲ್ಲಿ ಬರುವಂತದ್ದು 500 ವರ್ಷದ ಹಿಂದೆ. ಸೊ ಅದು ಸುಮಾರು ಸ್ಕ್ರಿಪ್ಚರ್ಸ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಇಲ್ಲಿ ಹೇಳುವಂತದ್ದು ಭಗವಂತ ನಾನು ಜ್ಞಾನದ ಆ ಒಂದು ಮೋಸ್ಟ್ ಮರ್ಸಿಫುಲ್ ಭಗವಂತ. ಸೊ ಅವನು ಆ ಒಂದು ಅನುಕಂಪದಿಂದ ಈ ಒಂದು ಜ್ಞಾನವನ್ನ ಕೊಡ್ತೇನೆ ಅಂತ. ಸೊ ಇದೇ ರೀತಿ ಈಗ ಭಾಗವತಮಲ್ಲಿ ತುಂಬಾ ಜನ ಈಗ ವಿದುರ ಮೈತ್ರೇಯ ಹತ್ರ ಹೋಗ್ಬಿಟ್ಟು ಈ ಒಂದು ಜ್ಞಾನವನ್ನ ಕೇಳುವಂಥದ್ದು. ವಿದುರ ಬೇರೆ ಯಾರು ಅಲ್ಲ, ಹಿಂದಿನ ಜನ್ಮದಲ್ಲಿ ಯಮ, ಅವನೊಂದು ಶಾಪದಲ್ಲಿ ಅವನು ಶೂದ್ರನ ಮಗ ಆಗಿ ಹುಟ್ಟುವಂತ ಅವನಿಗೆ ಒಂದು ಶಾಪ ಸಿಗುತ್ತೆ ಒಂದು ಮುನಿಯಿಂದ. ಹಾಗಾಗಿ ಅವನು ಹುಟ್ಟುವಂಥದ್ದು ವಿದುರನಾಗಿ. ಸೊ ಅವನಿಗೆ ಎಲ್ಲ ಗೊತ್ತು, ಆದ್ರೂ ಸಹ ಅವನು ಹೋಗಿ ದೇವರ ಹತ್ರ ಕೇಳುವಂಥದ್ದು. ಸೊ ಗೊತ್ತಿದ್ರು ಸಹ ಅವರು ದೇವರ ಬಗ್ಗೆ ಇನ್ನು ತಿಳ್ಕೊಳ್ಳೋಣ ಆ ಆಸಕ್ತಿ ಅವರಿಗೆ. ಹಾಗಾಗಿ ಸೊ ನಾವು ಸಹ ಈ ಒಂದು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮಗೆ ಆ ಒಂದು ಇಂಟ್ರೆಸ್ಟ್ ಇರ್ಬೇಕಂತೆ. ಆಗ ದೇವರು ತುಂಬಾ ಬೇಗ ಪ್ಲೀಸ್ ಆಗ್ತಾನೆ ಕೃಷ್ಣ ಅಂತ. ಸೊ ಈಗ ಇದು ಅರ್ಜುನ ಇದೇನಂದ್ರೆ ಇದು ಒಂಥರ ಟರ್ನಿಂಗ್ ಪಾಯಿಂಟ್ ಇಲ್ಲಿ. ಮತ್ತೆ ಅಂದ್ರೆ ಅರ್ಜುನ ಕೃಷ್ಣನನ್ನ ಭಗವಂತ ಅಂತ ಒಪ್ಕೊಳ್ಳುವಂಥದ್ದು ಇಲ್ಲಿ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಪ್ರವೀಶಿಮೆ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೆ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸಿದ್ದಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಸೊ ಈಗ ಎಲ್ಲ ಭಗವಂತ ಹೇಳಿದ್ಮೇಲೆ ಅರ್ಜುನ ಆಸ್ ಇಟ್ ಈಸ್ ಒಪ್ಕೊಳ್ಳುವಂಥದ್ದು. ಅಂದ್ರೆ ನಾವು ಎಷ್ಟೋ ಜನ ಭಗವದ್ಗೀತೆಯಲ್ಲಿ ಇರೋದನ್ನ ಸ್ವಲ್ಪ ತಗೊಳ್ಳುವಂಥದ್ದು, ಇನ್ನೊಂದ್ ಸ್ವಲ್ಪ ತಗೊಳಲ್ಲ ಅಲ್ವಾ, ಎಲ್ಲವನ್ನ ಆಕ್ಸೆಪ್ಟ್ ಮಾಡಲ್ಲ. ಆದ್ರೆ ಇಲ್ಲಿ ಅವನು ಹೇಳುವಂಥದ್ದು ನಾನು ಆಸ್ ಇಟ್ ಈಸ್ ತಗೊಳ್ತಾ ಇದ್ದೀನಿ. ಅವನು ಯಾರು ಋಷಿಗಳು, ಮಹರ್ಷಿಗಳು, ವ್ಯಾಸರೆಲ್ಲ ಹೇಳಿದ್ದಾರೆ ಅದನ್ನ ಕೇಳಿದ್ದೆ ನಾನು ಮೊದ್ಲು, ಆದ್ರೆ ಈಗ ನೀನೇ ದೃಢಪಡಿಸ್ತಾ ಇದೀಯಾ, ಇದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ನೀನೇ ಪುರುಷ, ಆದಿ ಪುರುಷ, ಅಂದ್ರೆ ನಿನಗೆ ಹುಟ್ಟಿಲ್ಲ, ಎಲ್ಲವನ್ನ ಅವನಿಲ್ಲಿ ಹೇಳುವಂಥದ್ದು. ಸೊ ಇಲ್ಲಿ ಈಗ 2ನೇ ಅಧ್ಯಾಯದಲ್ಲಿ ಅವನು ಅಂದ್ರೆ ಆ ಒಂದು ಸ್ನೇಹ ಒಂದು ಭಾವ ಇತ್ತು ಅದರ ಮೊದಲು 1ನೇ ಅಧ್ಯಾಯದಲ್ಲಿ, ಅದರಿಂದ ಅವನು ಶಿಷ್ಯ ಆಗುವಂಥದ್ದು ಅಲ್ವಾ, ಸರೆಂಡರ್ ಆಗುವಂಥದ್ದು. ಸೊ ಅಲ್ಲಿ ಅದಾದ ಮೇಲೆ ಇಲ್ಲಿ ಇವಾಗ ಭಗವಂತ ಅಂತ ಅಕ್ಸೆಪ್ಟ್ ಮಾಡುವಂಥದ್ದು ದೇವರನ್ನ. ಈ ಒಂದು ಅಧ್ಯಾಯದಲ್ಲಿ ಅವನು ಕಂಪ್ಲೀಟ್ ಆಗಿ ಕೃಷ್ಣನನ್ನ ದಾಸ್ಯ ಭಾವದಿಂದ ಮತ್ತೆ ಅವನು ಇದಕ್ಕೆ ಬರುವಂಥದ್ದು, ಅಂದ್ರೆ ಭಗವಂತ ಅಂತ ಹೇಳಿ ಒಪ್ಕೊಳ್ಳುವಂಥದ್ದು. ಸೊ ನಾವು ದೇವರ ಹತ್ರ ಹೇಗೆ ಪ್ರಾರ್ಥನೆ ಮಾಡ್ಬೇಕು, ಇಲ್ಲಿ ನಾವು ನೋಡಿದ್ವಿ ಹೇಗೆ ಅರ್ಜುನನ ನೋಡಿ ನಾವು ತಿಳ್ಕೊಬೇಕು. ಅವನು ಫಸ್ಟ್ ಹೊಗಳ್ತಾ ಇದ್ದಾನೆ ದೇವರನ್ನ, ನೀನು ಪರಂಧಾಮ, ಪವಿತ್ರಂ ಪರಮಂ ಭವಾನ್ ಅಂತ ಹೇಳ್ಬಿಟ್ಟು, ಪರಂ ಬ್ರಹ್ಮ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ನಾವು ದೇವರನ್ನ ಬೇಡುವಾಗ ನಾವು ಯಾವಾಗ್ಲೂ ಹೆಚ್ಚಾಗಿ ಕೇಳುವಂಥದ್ದು, ನನಗೆ ಅದು ಕೊಡು, ನನ್ನ ಮಗನಿಗೆ ಇದು ಮಾಡು, ನನ್ನ ಗಂಡನಿಗೆ ಒಂದು ಒಳ್ಳೆ ಕೆಲಸ ಕೊಡ್ಸು, ಅಂದ್ರೆ ಈ ರೀತಿಯಾದ ಒಂದು ಬೇಡಿಕೆಗಳಿರುತ್ತೆ. ಆದ್ರೆ ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ ದೇವರನ್ನ ನಾವು ಮೊದ್ಲಿಗೆ ಪ್ರೈಸ್ ಮಾಡುವಂಥದ್ದು, ಮೊದ್ಲಿಗೆ ಹೊಗಳ್ಬೇಕಂತೆ. ಸೊ ಹೊಗಳುವಂಥದ್ದು. ಆಮೇಲೆ ನೆಕ್ಸ್ಟ್ 2ನೇದೇನು ಅಂದ್ರೆ ಕೃತಜ್ಞತೆ. ಅಂದ್ರೆ ನಾನು ಎಷ್ಟೋ ಮಾಡಿದ್ದೇನೆ, ಅಂದ್ರೆ ನನಗೆ ಅಂದ್ರೆ ದೇವರು ಏನ್ ಕೊಟ್ಟಿದಾರೋ ಅದರಲ್ಲಿ ನಮಗೆ ತೃಪ್ತಿ ಇರ್ಬೇಕು, ಗ್ರಾಟಿಟ್ಯೂಡ್ ಇರ್ಬೇಕು. ದೇವರ ಹತ್ರ ನಾವು ಏನು ಕೊಟ್ಟಿದಾರೋ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳುವಂಥದ್ದು ದೇವರಿಗೆ. ಹಾಗೂ 3ನೇದೇನು ಅಂದ್ರೆ ನನ್ನನ್ನ ತಪ್ಪನ್ನೆಲ್ಲ ಕ್ಷಮಿಸು ಅಂತ ಹೇಳಿ ನಾವು ಫರ್ಗಿವ್ನೆಸ್ ಕೇಳುವಂಥದ್ದು ದೇವರಿಗೆ. ಹಾಗೂ 4ನೇದು ನನ್ನನ್ನ ಭಕ್ತಿಯಲ್ಲಿ ಮುಂದೆ ತಗೊಂಡು ಹೋಗು ಅಂತ ಹೇಳಿ. ಆಕ್ಚುಲಿ ನಮ್ಮ ಹರೇ ಕೃಷ್ಣದ ಮಹಾಮಂತ್ರದ ಅರ್ಥ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಅನ್ಮ್ಯೂಟ್ ಮಾಡ್ತೇನೆ, ಯಾರಾದ್ರೂ ಗೊತ್ತಿದೆ ಹೇಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದ್ರ ಅರ್ಥ ಏನು? ಯಾರಿಗಾದ್ರೂ ಹೇಳ್ಬೋದಾ? ಅರ್ಥ ಗೊತ್ತಿದೆ ಯಾರಿಗಾದ್ರೂ? ಗೊತ್ತಿಲ್ವಾ ಯಾರಿಗೂ? ಕೃಷ್ಣ ಇಸ್ ರಾಮ ಅಂಡ್ ಮಹೇಶ್ವರ. ಶ್ರೀಧರ್ ಪ್ರಭುಜಿ ಹೇಳ್ತಾರೆ. ಓಕೆ ಸರಿ. ಓಕೆ, ಹರೇ ಅಂತ ಹೇಳಿದ್ರೆ ಕೃಷ್ಣನ ಇಂಟರ್ನಲ್ ಪೊಟೆನ್ಸಿ. ಓಕೆ ಓಕೆ,
ಹರೇ ಅಂತ ಹೇಳಿದ್ರೆ ರಾಧಾರಾಣಿ, ಕೃಷ್ಣನ ಇಂಟರ್ನಲ್ ಪೊಟೆನ್ಸಿ. ಸೊ ಹರೇ ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ, ಹಾಗೂ ಹರೇ ರಾಮ, ರಾಮ ಅಂತ ಹೇಳಿದ್ರೆ ಒನ್ ಹೂ ಗಿವ್ಸ್ ಪ್ಲೆಷರ್ ಅಂತ, ಅಂದ್ರೆ ನಮಗೆ ಸಂತೋಷವನ್ನ ಕೊಡುವಂಥದ್ದು. ಅದು ರಾಮ ಆಗ್ಬೋದು, ರಾಮ, ಬಲರಾಮ, ಯಾವ್ದಾದ್ರು ಪರಶುರಾಮ, ಯಾವ ರಾಮ ಬೇಕಾದ್ರೆ ನಾವು ತಗೊಳ್ಬಹುದು, ರಾಮ. ಸೊ ಆಕ್ಚುಲಿ ಅದು ಅದರ ಅರ್ಥ ಪ್ಲೆಷರ್ ಕೊಡುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ ಅಂದ್ರೆ ನಾವು ಹೇಳುವಂಥದ್ದು ರಾಧಾರಾಣಿಗೆ, ಓ ರಾಧಾರಾಣಿ ನನ್ನನ್ನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸು ಅಂತ ನಾವು ಕೇಳುವಂಥದ್ದು. ಕೃಷ್ಣನ ಒಂದು ಅದೇ ಅದರ ಅರ್ಥ, ಹರೇ ಕೃಷ್ಣ ಮಹಾಮಂತ್ರದ ಅರ್ಥ. ಸೊ ಇಲ್ಲಿ ಕೃಷ್ಣ ಹೇಳೋ, ಸೊ ಅರ್ಜುನ ಎಲ್ಲರನ್ನು, ಅಂದ್ರೆ ಈಗ ಪರಂಪರೆಯಲ್ಲಿ ಬರುವಂತ ಎಲ್ಲಾ ಆಚಾರ್ಯರಿಗೆ ಒಂದು ಇದನ್ನ ಕೊಡುವಂಥದ್ದು, ಅಂದ್ರೆ ಕ್ರೆಡಿಟ್ ಅನ್ನ ಕೊಡುವಂಥದ್ದು. ಇಲ್ಲಿ ನಾವು ನೋಡ್ಬೋದು ಬೇರೆಯವರ ಎಲ್ಲ ಹೆಸರನ್ನ ತಗೊಳ್ತಾನ. ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾ ದಾನವಾಹ. ಕೃಷ್ಣ, ನೀನು ನನಗೆ ಹೇಳಿದನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಸೊ ಯಾರಿಗೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇರೋದು ಕೃಷ್ಣ, ಇವನು ಅರ್ಜುನ. ಸ್ವಯಮೇವಾತ್ಮನಾತ್ಮಾನಂ ವೇತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿನ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಸೊ ಇನ್ಯಾರಿಗೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ಕೃಷ್ಣನಿಗೆ ಕೃಷ್ಣನ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಸೊ ಈಗ ಅರ್ಜುನನಿಗೆ ಅಂದ್ರೆ ಈಗ ಮತ್ತೆ ಹೇಳುವಂಥದ್ದು, ಈಗ ನಾವು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಗ ಮತ್ತೆ ಹೇಳಿದ್ದನ್ನೇ ಮತ್ತೆ ಹೇಳ್ತೀವಲ್ಲ, ಹಾಗೆ ಕೆಲವೊಂದ್ ಸರ್ತಿ ರಿಪಿಟೇಷನ್, ಅಂದ್ರೆ ತುಂಬಾ ಎಕ್ಸೈಟ್ ಆಗಿದ್ದಾನೆ ಈಗ ಅವನು, ಭಗವಂತನ ಅಪ್ಯುಲೆನ್ಸಸ್ ಎಲ್ಲ ಕೇಳಿ ಅದನ್ನ ಅರ್ಜುನ ಎಕ್ಸೈಟ್ಮೆಂಟ್ ಅಲ್ಲಿ ಅದನ್ನ ಕೃಷ್ಣನಿಗೆ ಹೇಳುವಂಥದ್ದು. ಸೊ ಈಗ ಅಂದ್ರೆ ಅರ್ಜುನನಿಗೆ ರುಚಿ ಬಂದಿರುವಂತದ್ದು ಈ ವಿಷಯಗಳಲ್ಲಿ, ಅಂದ್ರೆ ಕೃಷ್ಣ ಮತ್ತೆ ಇನ್ನು ಕೇಳು ಅಂತ ಹೇಳಿ. ಈಗ ನಾವು ಭಕ್ತಿಯ ಒಂದು 9 ವಿಧದಲ್ಲಿ ಸಹ ನೋಡುವಂಥದ್ದಲ್ವಾ, ನಿಷ್ಠೆ ಆದ ಮೇಲೆ ರುಚಿ ಬರುವಂತದ್ದು, ಅಂದ್ರೆ ನಾವು ಯಾವಾಗ ಮಾಡ್ತಾ ಬರ್ತೀವಿ ಭಕ್ತಿ ಸೇವೆ ಅದರಲ್ಲಿ ನಮಗೆ ಟೇಸ್ಟ್ ಬರುವಂತದ್ದು. ಹಾಗೆ ಭಗವಂತನಲ್ಲಿ ಸಹ ಈಗ ಅರ್ಜುನನಿಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ. ಕಥಂ ವಿದ್ಯಾಮಹಂ ಯೋಗಿಂ ಅಸ್ತ್ವಾಂ ಸದಾ ಪರಿಚಿಂತಯನ್ ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮ ಪುರುಷನೇ, ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು, ನಿನ್ನ ಯಾವ ರೀತಿಯ ನಾನು ಪೂಜೆ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಕೇಳ್ತಾನೆ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಗಳನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದು ನನಗೆ ಅನಿಸುವುದೇ ಇಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ. ಸೊ ನೋಡಿ, ಕೇಳಿದಷ್ಟು ಇನ್ನು ಕೇಳ್ಬೇಕು ಅಂತ, ಆದ್ರೆ ನಮಗೆ ಈಗ ಇನ್ನೂ ಆ ರುಚಿ ಬರ್ಲಿಲ್ಲ. ಸೊ ಪ್ರಭುಪಾದ ಹೇಳುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಈಗ ಜಾಂಡಿಸ್ ಆಗಿರುವಾಗ ನಮಗೆ ಒಂದು ಏನದು ಶುಗರ್ ಕೇನ್ ಜ್ಯೂಸ್ ಅಲ್ಲ, ಕಬ್ಬಿನ ಹಾಲು ಕೊಡ್ತಾರೆ, ಅದು ಕಬ್ಬಿನ ಹಾಲು ಅದಕ್ಕೆ ಮದ್ದಂತೆ. ಆದ್ರೆ ಆ ಮದ್ದು ಕುಡಿದಾಗ ನಮಗೆ ಏನಾಗುತ್ತೆ, ಟೇಸ್ಟ್ ಸಿಗಲ್ಲ ಬಾಯಿಗೆ, ಯಾಕಂದ್ರೆ ನಾಲಿಗೆಯಲ್ಲಿ ರುಚಿ ಇಲ್ಲ. ಆದ್ರೂ ಸಹ ಅದನ್ನೇ ಕುಡಿಬೇಕು ನಾವು, ಕುಡಿದ್ರೆ ನಮಗೆ ಕಾಯಿಲೆ ವಾಸಿ ಆಗೋದು. ಅದೇ ರೀತಿ ನಮಗೀಗ ತುಂಬಾ ಕಲ್ಮಶಗಳಿದೆ ನಮ್ಮ ಹೃದಯದಲ್ಲಿ, ಅದನ್ನ ಹೋಗ್ಬೇಕಾದ್ರೆ ನಾವು ಹರೇ ಕೃಷ್ಣ ಮಂತ್ರ ಹೇಳ್ಬೇಕು. ಬಟ್ ಈಗ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ರುಚಿ ಇಲ್ಲ. ಆದ್ರೂ ಸಹ ನಾವೇನ್ ಮಾಡ್ಬೇಕು, ಹೇಳ್ತಾ ಬರ್ಬೇಕು. ಆಗ ನಮಗೆ ರುಚಿ ಬರ್ತಾ ಹೋಗುತ್ತೆ. ಅಂದ್ರೆ ಸ್ಲೋಲಿ ಅಂಡ್ ಸ್ಟಡಿಲಿ ಅದು ಹೇಳ್ತಾರಲ್ಲ ಹಾಗೆ ನಿಧಾನಕ್ಕೆ ಅದು ಟೇಸ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅದು ಯಾವಾಗ ನಮ್ಮ ಇಂಪ್ಯೂರಿಟೀಸ್ ಎಲ್ಲ ಹೋಗುತ್ತೆ, ಆಗ ನಮಗೆ ಭಗವಂತನ ವಿಷಯಗಳಲ್ಲಿ ಆಸಕ್ತಿ ಹೊಂದ್ತಾ ಹೋಗ್ತೀವಿ. ಸೊ ಇಲ್ಲಿ ಅರ್ಜುನನಿಗೆ ನೋಡ್ಬೋದು, ಇನ್ನೂ ಅಷ್ಟು ಕೇಳುವ ಅಂತ ಆಗುತ್ತೆ ಅಂತ ಹೇಳ್ತಾನೆ ಭಗವಂತನ ವಿಷಯವನ್ನು. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯ ಹ್ಯಾತ್ಮ ವಿಭೂತಯಃ ಪ್ರಧಾನ್ಯತ ಕುರುಶ್ರೇಷ್ಠ ನಾಸ್ಯಂತೋ ವಿಸ್ತರಸ್ಯ ಮೇ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದುದನ್ನು ಮಾತ್ರ ಹೇಳುತ್ತೇನೆ. ಅಂದ್ರೆ ನಮಗೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ. ಯಾವುದು ನಮ್ಮ
ಅಂದ್ರೆ ನಮ್ಮ ಒಂದು ಬ್ರೈನಿಗೆ ಎಷ್ಟು ಅರ್ಥ ಆಗ್ಬೋದು ಅಷ್ಟು ಮಾತ್ರ ಹೇಳುವಂತದ್ದು. ಅದರಿಂದ ಹೆಚ್ಚು ಹೇಳಿದ್ರು ಸಹ ನಮಗೆ ಅರ್ಥ ಆಗಲ್ಲ. ಸೊ ಇಲ್ಲಿ ಭಗವಂತ ಈಗ ನೆಕ್ಸ್ಟ್ ಅಪ್ಯುಲೆನ್ಸಸ್ ಬಗ್ಗೆ ಅಂದ್ರೆ 82 ಅಪ್ಯುಲೆನ್ಸಸ್ ಬಗ್ಗೆ ಹೇಳುವಂತದ್ದು. ಯಾವುದರಲ್ಲಿ ಏನೇನು ಭಗವಂತನನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು. ಸೊ ಆದಿತ್ಯರಲ್ಲಿ ವಿಷ್ಣು, ಬೆಳಕಲ್ಲಿ ಸೂರ್ಯ, ಮರುತಸ್ ಅದಲ್ಲಿ ಮಾರುಚಿ, ನಕ್ಷತ್ರಗಳಲ್ಲಿ ಚಂದ್ರ, ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು. ಸೊ ನೋಡಿ, ಮನಸ್ಸು ಬಂದು ಕೃಷ್ಣ. ಸೊ ಹಾಗೆ ಕೃಷ್ಣನ ಋಷಿಕೇಶ ಅನ್ನೋದು ಯಾಕೆ ಅಂದ್ರೆ ಇಂದ್ರಿಯಗಳ ಒಡೆಯ. ಸೊ ನಾವು ಯಾವಾಗ ನಮ್ಮ ಇಂದ್ರಿಯಗಳನ್ನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸ್ತೀವಿ, ಆಗ ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸು ನಮ್ಮ ಮಾತನ್ನ ಕೇಳುತ್ತೆ. ಯಾಕೆಂದ್ರೆ ಕೃಷ್ಣ ಕಂಟ್ರೋಲ್ ಮಾಡ್ತಾನೆ ಮನಸ್ಸು. ಸೊ ಈಗ ನಮ್ಗೆ ನಮ್ಮ ಈಗ ಇಲ್ಲ ಅದು, ಆದ್ರೆ ನಾವು ಯಾವಾಗ ಭಗವಂತನ ಜಪ ಮಾಡ್ತೀವಿ ಆಗ ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇರುವಂತದ್ದು. ಸೊ ಚೇತನಗಳಲ್ಲಿ ಜೀವಿಗಳಲ್ಲಿ ಚೇತನ, ರುದ್ರರಲ್ಲಿ ಶಿವ, ಯಕ್ಷ ಮತ್ತು ರಾಕ್ಷಸರಲ್ಲಿ ಕುಬೇರ, ಪುರೋಹಿತರಲ್ಲಿ ಬೃಹಸ್ಪತಿ, ಸೇನಾಧಿಪತಿಗಳಲ್ಲಿ ಸ್ಕಂದ, ಸರಸುಗಳಲ್ಲಿ ಸಮುದ್ರ, ಮಹರ್ಷಿಗಳಲ್ಲಿ ಭೃಗು, ಕಂಪನಗಳಲ್ಲಿ ಓಂ, ಜಪಯಜ್ಞದಲ್ಲಿ ಯಜ್ಞ, ಯಜ್ಞಾನಾಂ ಜಪಯಜ್ಞೋಸ್ಮಿ, ಚಲಿಸದ ವಸ್ತುಗಳಲ್ಲಿ ಹಿಮಾಲಯ, ವೃಕ್ಷಗಳಲ್ಲಿ ಅಶ್ವಥ, ಋಷಿಗಳಲ್ಲಿ ನಾರದ, ಗಂಧರ್ವದಲ್ಲಿ ಚಿತ್ರರಥ, ಸಿದ್ಧ ಪಡೆದವರಲ್ಲಿ ಕಪಿಲ ಮುನಿ. ಇಲ್ಲಿ ಬಂತು ನೋಡಿ ಕಪಿಲ ಮುನಿ. ಕುದುರೆಗಳಲ್ಲಿ ಉಚ್ಚಾಶ್ರವ, ಗಜೇಂದ್ರರಲ್ಲಿ ಐರಾವತ, ಮನುಷ್ಯರಲ್ಲಿ ರಾಜ. ಅಂದ್ರೆ ರಾಜ ಆದವನಿಗೆ ಅಷ್ಟು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ. ಅಂದ್ರೆ ಮೊದಲಿನ ಕಾಲದಲ್ಲಿ ಹೇಗೆ ರಾಜರ್ಷಿಗಳು ಅಂದ್ರೆ ಅವ್ರಿಗೆಲ್ಲ ಈ ಒಂದು ಆತ್ಮಜ್ಞಾನದ ಬಗ್ಗೆ ಗೊತ್ತಿತ್ತು. ಅವರದ್ದು ಏನ್ ಕರ್ತವ್ಯ ಅಂದ್ರೆ ಪ್ರಜೆಗಳನ್ನ ಸಹ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ತಗೊಂಡೋಗ್ಬೇಕಂದ್ರೆ ದೇವರೊಂದು ಆಧ್ಯಾತ್ಮಿಕ ಇದರಲ್ಲಿ ತಗೊಂಡೋಗ್ಬೇಕು, ಆ ಒಂದು ಕರ್ತವ್ಯ ಅವರಿಗಿತ್ತು. ಸೊ ಶಿಕ್ಷೆಗಳು ಅಷ್ಟೇ ಅದೇ ರೀತಿ ಆಗ್ತಾ ಇದ್ದಾಗ ಏನಾದ್ರು ತಪ್ಪು ಮಾಡಿದ್ರೆ ಅವರಿಗೆ ಸರಿಯಾದ ಶಿಕ್ಷೆ ಕೊಡ್ತಾ ಇದ್ರು. ಅಂದ್ರೆ ನೇಣು ಹಾಕ್ತಾ ಇದ್ರು. ಆಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವನಿಗೆ ಪಾಪಗಳು ಕಡಿಮೆ ಆಗ್ತಿತ್ತಂತೆ. ಆಗ ಆಗಿದ ತಕ್ಷಣ ಅವನ ಕರ್ಮ ಅಲ್ಲಿಗೆ ಮುಗಿತಾ ಇತ್ತು. ನೆಕ್ಸ್ಟ್ ಜನ್ಮದಲ್ಲಿ ಅವನಿಗೆ ಒಳ್ಳೆ ಜನ್ಮ ಸಿಗೋದು. ಆದ್ರೆ ಈಗ ಏನಾಗುತ್ತೆ, ಈಗ ಮಾಡಿದ್ದನ್ನ ಮಾಡ್ತಾ ಇರ್ತಾರೆ, ಪಾಪಗಳು ಸಹ ಅವರಿಗೆ ಸರಿಯಾದ ಶಿಕ್ಷೆ ಸಿಗಲ್ಲ, ಬಟ್ ಕ್ಯಾರಿ ಓವರ್ ಆಗಿ ಅದು ಮುಂದೆ ತುಂಬಾ ಕಷ್ಟ ಆ ರೀತಿ. ಸೊ ರಾಜ, ಆಯುಧಗಳಲ್ಲಿ ವಜ್ರ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪಾದಿಕೆ ಕಾರಣಗಳಲ್ಲಿ ಕಂದರ್ಪ, ಸರ್ಪಗಳಲ್ಲಿ ವಾಸುಕಿ, ಬಹು ಎಡೆಗಳ ನಾಗರಲ್ಲಿ ಅನಂತ, ಜಲವಾಸಿಗಳಲ್ಲಿ ವರುಣ, ಪ್ರೀತಗಳಲ್ಲಿ ಆರ್ಯಮ, ಪೇತ್ರಗಳು, ಶಾಸನ ನಿರ್ವಹಿಸುವುದರಲ್ಲಿ ಯಮ, ದೈತ್ಯರಲ್ಲಿ ಭಕ್ತ ಪ್ರಹ್ಲಾದ. ಅಂದ್ರೆ ಅವನು ಹುಟ್ಟುವಂಥದ್ದು ಒಂದು ದೈತ್ಯ ಅಂದ್ರೆ ಡಿಮನ್ಸ್ ಫ್ಯಾಮಿಲಿಯಲ್ಲಿ ಅಲ್ವಾ ಭಕ್ತ ಪ್ರಹ್ಲಾದ. ಕ್ಷಯವನ್ನು ಉಂಟು ಮಾಡುವುದಲ್ಲಿ ಕಾಲೋಸ್ಮಿ ಅಂತ ಹೇಳ್ತಾನೆ ಕೃಷ್ಣ. ಪ್ರಾಣಿಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ, ಪರಿಶುದ್ಧಗೊಳಿಸುವುದರಲ್ಲಿ ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ಮಕರ, ನದಿಗಳಲ್ಲಿ ಗಂಗಾ, ಸೃಷ್ಟಿಗಳಲ್ಲಿ ಆದಿ ಅಂತ್ಯ ಮಧ್ಯ, ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ, ಎಲ್ಲಾ ತರ್ಕದಲ್ಲಿ ನಿರ್ಣಾಯಕ ಸತ್ಯ ತಾರ್ಕಿಕರಲ್ಲಿ, ಅಕ್ಷರಗಳಲ್ಲಿ ಆ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ಸೃಷ್ಟಿಕರ್ತರಲ್ಲಿ ಬ್ರಹ್ಮ. ಇದು ಇಂಗ್ಲಿಷ್ ಅಲ್ಲಿ ಇದೆ. ಸರ್ವಭಕ್ಷಕನಾದ ಮೃತ್ಯು ನಾನೇ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ವೃತ್ತಿಯಾಗಿ ಬರುವಂತದ್ದು. ಸೊ ವಿಮೆನ್ ಹೆಂಗಸರಲ್ಲಿ ಫೇಮ್, ಫಾರ್ಚೂನ್, ಸ್ಪೀಚ್, ಮೆಮೊರಿ, ಇಂಟೆಲಿಜೆನ್ಸ್, ಫೇತ್ಫುಲ್ನೆಸ್ ಅಂಡ್ ಪೇಷನ್ಸ್. ಸೊ ಹಿಮ್ಸ್ ಇದರಲ್ಲಿ ಬೃಹತ್ಸಮ, ಪೊಯೆಟ್ರಿಯಲ್ಲಿ ಗಾಯತ್ರಿ, ಮನ್ಸಲ್ಲಿ ಮೃಗಶೀರ, ಸೀಸನ್ಸ್ ಅಲ್ಲಿ ಸ್ಪ್ರಿಂಗ್, ಚೀಟಲ್ಲಿ ಗ್ಯಾಮ್ಲಿಂಗ್. ಅಂದ್ರೆ ಭಗವಂತ ಮೋಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಚೀಟ್ ಆಫ್ ಆಲ್ ಚೀಸ್, ಮಾಸ್ಟರ್ ಆಫ್ ಚೀಟ್ ಅಂತ ಕೃಷ್ಣನ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಪ್ಲೆಂಡಿಡ್ ಅಲ್ಲಿ ಸ್ಪ್ಲೆಂಡರ್. ಸೊ ಇಲ್ಲಿ ಶಕ್ತಿಯಲ್ಲಿ ಸ್ಟ್ರೆಂತ್, ಡಿಸೆಂಡೆಂಟ್ಸ್ ಆಫ್ ವೃಷ್ಣಿಯಲ್ಲಿ ವಸುದೇವ, ಪಾಂಡವರಲ್ಲಿ ಅರ್ಜುನ, ರಾಜ ಋಷಿಗಳಲ್ಲಿ ವ್ಯಾಸ, ಥಿಂಕರ್ಸ್ ಅಲ್ಲಿ ಉಷನ, ಪನಿಷ್ಮೆಂಟ್ ಅಲ್ಲಿ ರಾಡ್ ಆಫ್ ಜಡ್ಜ್ಮೆಂಟ್, ವಿಕ್ಟ್ರಿ ಸೀಕರ್ಸ್ ಮೊರಾಲಿಟಿ, ಸೀಕ್ರೆಟ್ ಅಲ್ಲಿ ಸೈಲೆನ್ಸ್, ವೈಸ್ ಅಲ್ಲಿ ವಿಸ್ಟಮ್. ಸೊ ಹೀಗೆಲ್ಲ ಅಂದ್ರೆ ಕೆಲವೊಂದೆಲ್ಲ ಇದನ್ನ ಡೀಟೇಲ್ ಆಗಿ ಅದ್ರ ಬಗ್ಗೆ ಒಂದೊಂದಕ್ಕೂ ಪ್ರಭುಪಾದ ಭಾವಾರ್ಥದಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ನೀವು ಅದನ್ನ ಡೀಟೇಲ್ ಆಗಿ ಬೇಕಿದ್ರೆ ಭಗವದ್ಗೀತೆಯನ್ನ ನೋಡಿ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ಸ ಯನ್ಮಾ ಭೂತಂ ಚರಾಚರಂ ಅನ್ಮಯ ಭೂತಂ ಚರಾಚರಂ. ಅರ್ಜುನ, ಇದಲ್ಲದೆ ನಾನು ಎಲ್ಲಾ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದದ್ದು ಯಾವುದು ಇರಲು ಸಾಧ್ಯವಿಲ್ಲ. ಸೊ ಯಾವುದೇ ಒಂದು ಮೂವಿಂಗ್ ಅಂಡ್ ನಾನ್ ಮೂವಿಂಗ್ ಅಂತೀವಲ್ಲ, ಅದೆಲ್ಲವೂ ಬರುವಂತದ್ದು ಭಗವಂತನಿಂದ. ಕೃಷ್ಣ ಹೇಳುವಂಥದ್ದು ನಾನೇ ಎಲ್ಲದಕ್ಕೂ ಮೂಲ ಅಂತ ಹೇಳ್ಬಿಟ್ಟು.
ಅಂತ ಹೇಳಿದ್ರೆ ಈಗ ಮೂವಬಲ್ ಅಂತ ನಾನ್ ಮೂವಬಲ್ ಅಲ್ಲಿ ಎಲ್ಲ ಈ ಒಂದು ಯಾವುದೇ ಒಂದು ಮೌಂಟೇನ್ಸ್ ಇರ್ಬೋದು, ಪರ್ವತ ಶ್ರೇಣಿಗಳಿರ್ಬೋದು ಅಥವಾ ಮರಗಳು ಎಲ್ಲವೂ ಅದು ಬರುವಂತದ್ದು. ಹಾಗೂ ಚರಾಚರ ಅಂದ್ರೆ ನಾವು ಜೀವಿಗಳು ಬರ್ತೀವಿ, ಚರ ಹಾಗೂ ಅಚರ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತುತ್ತೇಷ ತಃ ಪ್ರೋಕ್ತಃ ವಿಭೂತೆ ವಿಸ್ತರೋ ಮಯ್ಯ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅತ್ಯಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ಸೊ ಅಂದ್ರೆ ತುಂಬಾ ಕಡಿಮೆ ಹೇಳಿರುವಂತದ್ದು, ಅಂದ್ರೆ ಜಸ್ಟ್ ಒಂದ್ ಸ್ವಲ್ಪ ಹೇಳಿರುವಂತದ್ದು ನನ್ನ ಒಂದು ಇಂಟರ್ನಲ್ ಪೊಟೆನ್ಸ್ ಅಂದ್ರೆ ದೈವಿ ಅಭಿವ್ಯಕ್ತಿಗಳಲ್ಲಿ ಕೊನೆಯೇ ಇಲ್ಲ ಅದಕ್ಕೆ ಅಂತ ಹೇಳುವಂತದ್ದು ಭಗವಂತ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮಧೂರ್ಜಿತ ಮೇವ ವಾ ತತ್ತದ್ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂದು ತಿಳಿ. ಸೊ ಎಲ್ಲವೂ ಅಂದ್ರೆ ನಾವು ಏನೇ ನೋಡಿದ್ರು ಪ್ರಪಂಚದಲ್ಲಿ ಸುಂದರವಾಗಿರುವಂತದ್ದನ್ನ ನೋಡಿದ್ರೆ ನಾವು ಕೃಷ್ಣನನ್ನ ನೆನ್ಸ್ಕೊಳ್ಬೇಕಂತೆ. ಯಾಕಂದ್ರೆ ಅದೇ ಕೃಷ್ಣ ಹೇಳುವಂಥದ್ದು, ಏನೇ ಸುಂದರವಾಗಿರುವಂತದ್ದು ಈ ಸೃಷ್ಟಿಯಲ್ಲಿ ನೀನ್ ನೋಡಿದ್ರೆ ಅದು ನನ್ನ ವೈಭವದ ಒಂದು ಕಿಡಿ ಅಂತ ಹೇಳ್ಬಿಟ್ಟು. ಅಂದ್ರೆ ಇದು ನಾವು ಅರ್ಥ ಮಾಡ್ಕೊಳ್ಳಿ, ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಅಂದ್ರೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಈ ಒಂದು ಪೊಟೆನ್ಸಿಯನ್ನ ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ ಹೇಗಂದ್ರೆ ನಾವೆಲ್ಲ ಒಂದು ಇರುವೆ ಸಮಾನ ಅಲ್ಲ, ದೇವರ ಮುಂದೆ ಏನು ಇಲ್ಲ ನಾವು ಲೆಕ್ಕಕ್ಕೆ. ಹಾಗಾಗಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಳುವಂತ ಇದನ್ನೆಲ್ಲ ಶಾಸ್ತ್ರವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು, ಅದರಿಂದನೇ ಅರ್ಥ ಮಾಡ್ಕೊಳ್ಬೇಕು. ಭಗವಂತನನ್ನ ನಾವು ಏನ್ ಕೊಟ್ಟಿದ್ದಾರೆ ದೇವರು ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಲಾಸ್ಟ್ ಶ್ಲೋಕ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಸೊ ಅಂದ್ರೆ ಯೋಗ ನಿದ್ರೆಯಲ್ಲಿ ಹೇಗೆ ಮಹಾವಿಷ್ಣು ಇನ್ಯೂಮರಬಲ್ ಅಂದ್ರೆ ಅಸಂಖ್ಯಾತವಾದ ಒಂದು ಬ್ರಹ್ಮಾಂಡಗಳನ್ನ ಕ್ರಿಯೇಟ್ ಮಾಡುವಂತದ್ದು, ಅವರು ಉಸಿರಾಡುವಾಗ ಎಲ್ಲ ಒಳಗೆ ಹೋಗುವಂಥದ್ದು ಹಾಗೂ ಹೊರಗಡೆ ಬರುವಂತದ್ದಂತೆ. ಅಂದ್ರೆ ನಾವ್ ಇಮ್ಯಾಜಿನ್ ಮಾಡಕ್ಕಾಗಲ್ಲ ಅದನ್ನೆಲ್ಲ. ಅಂದ್ರೆ ಇಡೀ ಬ್ರಹ್ಮಾಂಡ ಹೋಗುವಂಥದ್ದು ಅಂದ್ರೆ ಏನು ಉಸಿರಾಡುವಾಗ. ಸೊ ಆ ರೀತಿ ಮಹಾವಿಷ್ಣು. ಸೊ ಹೀಗೆ ಅಂದ್ರೆ ಪ್ರಭುಪಾದ್ ಹೇಳುವಂಥದ್ದು, ವೆಸ್ಟ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಏನಂದ್ರೆ ಗಾಡ್ ಈಸ್ ಗ್ರೇಟ್ ಅಂತ ಹೇಳ್ಬಿಟ್ಟು ಅಲ್ವಾ. ಎಲ್ಲರೂ ಹೇಳ್ತಾರೆ, ನಾವು ಕೇಳಿದೀವಿ ತುಂಬಾ, ಗಾಡ್ ಈಸ್ ಗ್ರೇಟ್, ಗಾಡ್ ಈಸ್ ಗ್ರೇಟ್. ಬಟ್ ಹೌ ಮಚ್ ಗ್ರೇಟ್ ಈಸ್ ಗಾಡ್ ಇದು ನಮಗೆ ಗೊತ್ತಿಲ್ಲ. ನಾವು ಸುಮ್ನೆ ಗಾಡ್ ಈಸ್ ಗ್ರೇಟ್ ಅನ್ನುವಂಥದ್ದು. ಸೊ ಇದು ನಮಗೆ ಗ್ರೇಟ್ನೆಸ್ ಗೊತ್ತಾಗ್ಬೇಕಾದ್ರೆ ಹೇಗೆ ಶಾಸ್ತ್ರ ಹಾಗೂ ಸಾಧು ಮತ್ತು ಶಾಸ್ತ್ರಗಳನ್ನ ನಾವು ನೋಡಿ ತಿಳ್ಕೊಳ್ಳುವಂಥದ್ದು. ಅಂದ್ರೆ ಸರಿಯಾದ ಒಂದು ಬೋನಫೈಡ್ ಆಚಾರ್ಯರನ್ನ ನಾವು ಇದ್ ಮಾಡಿದಾಗ ಅದಲ್ಲಿ ಅವರಿಂದ ನಾವು ಈ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಧ್ಯಾಯದ ಸಾರಾಂಶ. ಸೊ ಕೃಷ್ಣ ಇಸ್ ದ ಅನ್ನೋಬಲ್ ಅಂಡ್ ಸೋರ್ಸ್ ಆಫ್ ಆಲ್. ಅಹಂ ಸರ್ವಸ್ಯ ಪ್ರಭು ಅಲ್ವಾ. 10-7 ಅಲ್ಲ ಇದು 10-7. ನಾಮೇ ವಿದು ಸುರಗಣ ಅಂದ್ರೆ ಎಲ್ಲದಕ್ಕೂ ನಾನೇ ಕಾರಣ. ಅಂದ್ರೆ ರಾಜರು ಮಹರ್ಷಿಗಳು ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗಿಂತೆಲ್ಲ ಮುಂಚೆ ನಾನಿದ್ದೆ, ಅವರೆಲ್ಲ ನಂತರ ಬಂದವರು ಅಂತ ಹೇಳುವಂಥದ್ದು. ಶುದ್ಧ ಭಕ್ತಿ ಭಗವದ್ಗೀತೆಯ ಸಾರ. ಸೊ ಭಗವದ್ಗೀತೆಯ ಸಾರ ಇದು 8-11. ಅದೇನು ಅಂದ್ರೆ ಶುದ್ಧ ಭಕ್ತಿ. ಮಚ್ಚಿತ್ತ ಮದ್ಗತ ಪ್ರಾಣ. ಸೊ ಹೇಗೆ ನನ್ನ ಒಂದು ಧ್ಯಾನದಲ್ಲಿ ಅವರು ಯಾವಾಗಲೂ 24 ಗಂಟೆ ದೇವರ ಒಂದು ಧ್ಯಾನದಲ್ಲಿ ಇರ್ತಾರೆ ಅಂತ. ಅರ್ಜುನನು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸುತ್ತಾನೆ, ಅಂದ್ರೆ ಭಗವಂತ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಸರ್ವಂ ಏತದೃತಂ ಮನ್ನಿ, ಎಲ್ಲವನ್ನು ನಾನು ಅಕ್ಸೆಪ್ಟ್ ಮಾಡ್ತೇನೆ, ಅಂದ್ರೆ ಪಾರ್ಟ್ ಅಲ್ಲ ಎಲ್ಲವನ್ನು, ಭಗವಂತ ಹೇಳಿರುವುದನ್ನ ಎಲ್ಲವನ್ನ. ಹಾಗೂ ಶ್ರೀಕೃಷ್ಣನು ತನ್ನ ವಿಭೂತಿಗಳನ್ನು ವಿವರಿಸುತ್ತಾನೆ. ದಿವ್ಯ ಹಿ ಆತ್ಮ ವಿಭೂತಯ. ಎಲ್ಲ ಇಲ್ಲಿ 19-42 ಬೇರೆ ವಿಭೂತಿಗಳನ್ನ. ಸೊ ಈ ಎಲ್ಲ ವಿಭೂತಿಗಳನ್ನ ಯಾರಿಗೆ ಹೇಳುವಂಥದ್ದು ಭಗವಂತ. ಹಾಗಾದ್ರೂ ನಾವು ಭಗವಂತನ ಸರೆಂಡರ್ ಆಗ್ಲಿ ಅಂತ ಹೇಳಿ. ಇಲ್ಲಿಗೆ ಈ ಅಧ್ಯಾಯ ನಿಮ್ಮದು ಪ್ರಶ್ನೆ ಏನಾದ್ರು ಇದ್ರಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಕಂದರ್ಪ ಅಂದ್ರೆ ಯಾರು ಗೊತ್ತಾಗಿಲ್ಲ ಮಾತಾಜಿ. ಕಂದರ್ಪ ಅಂತ ಹೇಳಿದ್ರೆ ಇದ್ರಲ್ಲಿ ಬ್ರಹ್ಮ ಸಂಹಿತೆಯಲ್ಲೂ ಬರುತ್ತಲ್ಲ, ಮನ್ಮಥರು ಅಂತಾರಲ್ಲ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಅಂತ ಬರುತ್ತೆ ಬ್ರಹ್ಮ ಸಂಹಿತೆಯಲ್ಲಿ. ಅಂದ್ರೆ ಮನ್ಮಥರು ಅಂತ ಹೇಳ್ತಾರಲ್ಲ, ಕಂದರ್ಪ ಅಂತ ಹೇಳಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ?
ಸೊ ಎಲ್ಲರೂ ಕ್ವಿಜ್ ಮಾಡ್ತಾ ಇದ್ದೀರಾ ಅನ್ಕೊಳ್ತೀನಿ. ಕ್ವಿಜ್ ತಗೊಳ್ತಾ ಇದ್ದೀರಲ್ಲ ಎಲ್ಲರೂ ಪ್ರತಿದಿನದ್ದು? ತಗೊಳ್ತಾ ಇದ್ದೀನಿ. ಓಕೆ. ಅಂದ್ರೆ ನಿಮಗೆ ಲೆವೆಲ್ 2ಗೆ ನೆಕ್ಸ್ಟ್ ಲೆವೆಲ್ 2 ಇರುತ್ತೆ 11 ಇದಾದ್ಮೇಲೆ ಅಲ್ಲಿಗೆ ಹೋಗ್ಬೇಕಿದ್ರೆ ನೀವು ಅದು ಲೆವೆಲ್ 1 ಕಂಪ್ಲೀಟ್ ಆಗ್ಬೇಕು. ಹರೇ ಕೃಷ್ಣ. ಯಾರ್ದಾರು ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ಪ್ರಶ್ನೆ ಇದ್ರೆ. ನಾನು ಹೇಳೋಂಥದ್ದು ಅರ್ಥ ಆಗ್ತಾ ಇದೆ ಅಲ್ವಾ? ಅಂದ್ರೆ ಅರ್ಥ ಆಗೋ ರೀತಿ ಹೇಳ್ತಾ ಇದ್ದೀನ ನಾನು? ಹಾ, ಅರ್ಥ ಆಗ್ತಾ ಇದೆ ಮಾತಾಜಿ. ಓಕೆ, ಹೌದು ಮಾತಾಜಿ, ಅರ್ಥ ಆಗ್ತದೆ. ಅರ್ಥ ಆಗ್ತಾ ಇದೆಲ್ಲ. ಓಕೆ, ಧನ್ಯವಾದ. ಓಕೆ, ಓಕೆ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ಓಕೆ, ಮಂಜುಶ್ರೀ ತುಂಬಾ ಚೆನ್ನಾಗಿ. ಧನ್ಯವಾದ, ಧನ್ಯವಾದ. ಅದು ಕಪಿಲ ಮುನಿ ಮತ್ತು ಕೃಷ್ಣನ ಇನ್ಕಾರ್ನೇಷನ್ ಅಂತ ಹೇಳಿದ್ರಲ್ಲ ಮಾತಾಜಿ, ಅದರದ್ದು ಮಾಹಿತಿ ಬೇಕಿತ್ತು. ಅದರದ್ದು ಮಾಹಿತಿನ ಅದು 3rd ಕ್ಯಾಂಟೋ ಅಲ್ಲಿ ಬರುವಂತದ್ದು ಮಾತಾಜಿ. ಭಾಗವತಂ ಅಲ್ಲಿ 3ನೇ ಕ್ಯಾಂಟೋ ಅಲ್ಲಿ. ನೀವು ನಮ್ಮ ವೆಬ್ಸೈಟಿಗೆ ಹೋದ್ರೆ ವೇದಾಬೇಸ್ ಅಂತ ಇದೆ, ಅಲ್ಲಿ ಎಲ್ಲ ಆನ್ಲೈನ್ ಸಿಗುತ್ತೆ. ಅದು ಮಾತ್ರ ಇಂಗ್ಲಿಷ್ ಅಲ್ಲಿ ಇರುತ್ತೆ, ನಿಮಗೆ ನೀವು ಓದ್ಬಹುದು ಅಲ್ಲಿ. ಕಪಿಲ ಮುನಿಯಲ್ಲಿ 2 ಕಪಿಲ ಇದ್ದಾರೆ. ಒಂದು ಮಾಯಾವಾದಿ ಕಪಿಲ, ಇನ್ನೊಂದು ಇದು ಇವರು ಅಂದ್ರೆ ಆಮೇಲೆ ಬಂದಿರುವಂತದ್ದು ಅದು ಮಾಯಾವಾದಿ ಕಪಿಲ ಅಂತೆ. ಬಟ್ ಇವರು ದೇವರ ಇನ್ಕಾರ್ನೇಷನ್ ಭಾಗವತಂ ಅಲ್ಲಿ ಇರುವಂತದ್ದು ಕಪಿಲ ಮುನಿ. ಹರೇ ಕೃಷ್ಣ, ಧನ್ಯವಾದ. ನನಗೆ ಜನ ಕಡಿಮೆ ಆಗ್ತಾ ಇದ್ರೆ ನಾನು ಮಾಡ್ತಾರೆ ಸರಿ ಇಲ್ಲ ಅನ್ಸುತ್ತೆ. ಯಾಕಪ್ಪ ಇಷ್ಟು ಜನ ಕಡಿಮೆ ಆಗ್ತಾರೆ ಅಂತ ಅದಕ್ಕೆ ಕೇಳುವಂತದ್ದು. ಓಕೆ, ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಧನ್ಯವಾದ ಪ್ರಭುಜಿ. ಅಂದ್ರೆ ಒಂಥರ ಸಮಟೈಮ್ಸ್ ಬೇಜಾರಾಗತ್ತೆ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಧನ್ಯವಾದ, 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 ಧನ್ಯವಾದ. ಹರೇ ಕೃಷ್ಣ, 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 ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಸೊ ಯಾರಿಗೂ ಪ್ರಶ್ನೆ ಇಲ್ವಾ? ಕ್ಲೋಸ್ ಮಾಡೋದಾಗಿದ್ರೆ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ. ನಾಮಾಚಾರ್ಯ ಶ್ರೀಲಾ ಪ್ರಭುಪಾದ್ ಕಿ ಜೈ. ಸರಿ, 3 ಸತಿ ಹರೇ ಕೃಷ್ಣ ಹೇಳೋಣ ಒಟ್ಟಿಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ ಮಾತಾಜಿ. ನಾಳೆ ಇಂಟ್ರೆಸ್ಟಿಂಗ್ 11ನೇ ಅಧ್ಯಾಯ ಭಗವಂತ ವಿಶ್ವರೂಪ ದರ್ಶನ ತೋರಿಸುವಂತದ್ದು. ಸೊ ಬನ್ನಿ ಎಲ್ಲರೂ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದಗಳು.